ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾವು ಎಲ್ಲ ಜಾತಿಯವ್ರನ್ನು ಎಲ್ಲ ಸಂಘಟನೆಯವ್ರನ್ನು ಒಂದೇ ಸಮ ಕಂಡಿದ್ದೀವಿ ಅಂತ ಎಸ್ಡಿಪಿಐ ಮತ್ತು ಮುಸಲ್ಮಾನ್ ಗೂಂಡಾಗಳ ಕೇಸುಗಳನ್ನ ವಾಪಸ್ ತೆಗೆದುಕೊಂಡಿರುವಂತದ್ದು ಯಾವ ವಿಚಾರಕ್ಕೆ? ಓಲೈಕೆ ರಾಜಕಾರಣ ಈ ಕೆಲಸವನ್ನ ಈ ಸರ್ಕಾರ ಮಾಡಬಹುದಾಗಿದೆ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ಆಕ್ರೋಶಭರಿತರಾಗಿ ಮಾತಾಡ್ತಾ ಇದ್ದಾರೆ. ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಓಲೈಕೆ ರಾಜಕಾರಣಕ್ಕೆ ಮತ್ತೊಂದು ನಿದರ್ಶನ ಸಿಕ್ಕಿದೆ. ಬೇರೆ ಯಾವುದೋ ಪ್ರಕರಣಗಳನ್ನು ತೆಗೆದುಕೊಂಡ್ರೆ ಅಷ್ಟಾಗಿ ಧ್ವನಿ ಏರಿಸದ ಬಿಜೆಪಿ ಮತ್ತು ಜೆಡಿಎಸ್ನವರು ಇಂಥ ಸೂಕ್ಷ್ಮ ಹಾಗೂ ಗಂಭೀರ ವಿಚಾರದಲ್ಲಿ ಧ್ವನಿ ಏರಿಸಿ ಮಾತಾಡ್ತಿದ್ದಾರೆ ಅನ್ನೋದಾದರೆ ಯಾವ ಕಾರಣಕ್ಕೆ? ಹೌದು, ಸಚಿವ ಸಂಪುಟ ಸಭೆಯಲ್ಲಿ 52 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಆಳಂದ ಪ್ರಕರಣವನ್ನು ಉಲ್ಲೇಖಿಸಿ ಮಾತನಾಡಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್, ಓಲೈಕೆ ರಾಜಕಾರಣಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಅನ್ನೋದಾದರೆ, ಹಾಗಾದರೆ ಆಡಳಿತ ಪಕ್ಷದ ಸಚಿವರು ಇದೇನು ಹೇಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸದ್ಯದ 52 ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವ ಸಂಬಂಧ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆಳಂದ ಪ್ರಕರಣ ಏನಾಗಿತ್ತು ಅದನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರನ್ನು ಸಮಾಧಾನ ಮಾಡಬೇಕು ಅಂತ ಚೈತ್ರಾ ಕುಂದಾಪುರ್ ಮುತಾಲಿಕ್ ಪ್ರಕರಣವನ್ನು ವಾಪಸ್ ತಗೊಂಡ್ರ. ನಾಡು ನುಡಿ ಜಲ ಅಂದಾಗ ಅದಕ್ಕಾಗಿ ಹೋರಾಟ ಮಾಡಿದಂಥ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳೋದ್ರಲ್ಲಿ ದೇರ್ ಇಸ್ ಅ ಮೀನಿಂಗ್. ಆದರೆ ಇಂಥ ದೊಂಬಿಯನ್ನು ಸೃಷ್ಟಿ ಮಾಡುವಂಥ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವಂಥ ನಡೆಯ ಕುರಿತಂತೆ ಇವತ್ತು ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಇದು ಕೇಸ್ ವಾಪಸ್ ಜಟಾಪಟಿ. ರಾಜ್ಯದಲ್ಲಿ ಆಡಳಿತವನ್ನು ಕಾಂಗ್ರೆಸ್ ನಡೆಸ್ತಾ ಇದೆ. ಕಾಂಗ್ರೆಸ್ ಆಡಳಿತದ ಸಂದರ್ಭದಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಅದು ಯಾವುದು ಕೂಡ ಆಗಿರ್ಬೋದು. ಈಗ ಕೇಸ್ ವಿಚಾರಕ್ಕೆ ಬರುವುದಾದರೆ 52 ಪ್ರಕರಣಗಳನ್ನು ಈಗ ವಾಪಸ್ ತೆಗೆದುಕೊಳ್ಳಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ನೀವು ನೋಡ್ತಾ ಹೋಗೋದಾದರೆ ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ದೊಂಬಿ ಪ್ರಕರಣ ವೆರಿ ಇಂಪಾರ್ಟೆಂಟ್. ಅದನ್ನೇನು ಅಂತ ಡೀಟೇಲಾಗಿ ಆಮೇಲೆ ನೋಡೋಣ. ಇದ್ರ ಜೊತೆಗೆ ಪ್ರಮೋದ್ ಮುತಾಲಿಕ್, ವಾಟಾಳ್ ನಾಗರಾಜ್, ಹೀಗೆ ಹಲವು ಪ್ರಕರಣಗಳನ್ನು, ಚೈತ್ರಾ ಕುಂದಾಪುರ್ ಪ್ರಕರಣ, ಇವೆಲ್ಲವನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್, ಈ ಓಲೈಕೆ ರಾಜಕಾರಣ ಬೇಡ, ನಾಡು ನುಡಿಗಾಗಿ ಹೋರಾಟ ಮಾಡಿದಂತಹ ಧೀಮಂತ ನಾಯಕರ ಪ್ರಕರಣವನ್ನು ವಾಪಸ್ ತಗೊಂಡ್ರೆ ನಾವು ಅದನ್ನು ಅರ್ಥೈಸ್ಕೊಳ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ಆದರೆ ಇಂಥ ಸೂಕ್ಷ್ಮ ಗಂಭೀರ ವಿಚಾರಗಳಲ್ಲಿ ವಾಪಸ್ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯನ್ನು ನಾವು ಏನಂತ ಕರಿಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಿದ್ದಾರೆ. ರೈಟ್. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಕಾಂಗ್ರೆಸ್ನ ಗೃಹ ಸಚಿವರಾದಿಯಾಗಿ ಪ್ರತಿಯೊಬ್ಬರು ಕೂಡ ಅದನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಹಿಜಾಬ್ನ ಬಳಿಕ ಸರ್ಕಾರ ತೆಗೆದುಕೊಂಡಿರುವಂತಹ ಮತ್ತೊಂದು ನಿರ್ಧಾರ ಇದು. ಹಾಗಾಗಿ ಇದು ಓಲೈಕೆ ರಾಜಕಾರಣ ಅಂತ ಏನಾದರೂ ಕರಿಬೇಕಾ? ಕರ್ನಾಟಕ ಕಾಂಗ್ರೆಸ್ ಏನು ಮಾಡೋದಕ್ಕೆ ಹೊರಟಿದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಬೇಕಾ? ಸರ್ವಜನಾಂಗದ ಶಾಂತಿಯ ತೋಟ ಅಂದರೆ ಹಿಜಾಬ್, ಮಗದೊಂದು ಕಡೆ ಈ ದರ್ಗಾದ ದೊಂಬಿ ಪ್ರಕರಣವನ್ನು ವಾಪಸ್ ತಗೊಳ್ಳೋದು, ಪ್ರಮೋದ್ ಮುತಾಲಿಕ್, ಚೈತ್ರಾ ಕುಂದಾಪುರ್ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ಳೋದ, ಸ್ವಾಸ್ಥ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರದ ಅಡಿಯಲ್ಲಿ ಯೋಚನೆ ಮಾಡಬೇಕಾಗಿರುವಂತಹ ಕಾಂಗ್ರೆಸ್ ಸರಿಯಾದಂತಹ ನಿರ್ಧಾರವನ್ನು ತಗೊಂಡಿದೆಯಾ? ಡೀಟೇಲಾಗಿ ಇದನ್ನು ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ವೆಂಕಟೇಶ್ ಮಾತಾಡಿದ್ದಾರೆ, ಛಲವಾದಿ ನಾರಾಯಣಸ್ವಾಮಿ ಮಾತಾಡಿದ್ದಾರೆ, ಹಾಗೆಯೇ ಸುನಿಲ್ ಕುಮಾರ್ ಮಾತಾಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. 52 ಅಲ್ಲ, ಅದರಲ್ಲೇ ಪ್ರಮುಖವಾಗಿ ಈ ಪ್ರಕರಣ ಅಲ್ಲ, 52 ಏನೋ ಅವರೇ ಇದ್ದಾರೆ ಏನಾದ್ರು 8 ಪ್ರಕರಣ. ಮತ್ತೆ ಬಾಕಿ ಇದು ಅದೇ ಆ 8 ಪ್ರಕರಣ ಅಲ್ಲ, ಅದರಲ್ಲೇ ಇನ್ನು 52 ಅವು ಹಿಂದೂಗಳೇ ಅಲ್ವೇ? ಏನು ಮಾಡೋಕ್ಕಾಗುತ್ತೆ? ಪರ್ಟಿಕ್ಯುಲರಾಗಿ ಅದನ್ನೇ ಯಾಕೆ ಕೇಳ್ತಾರೆ? ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದು ಕೂಡ ನೋಡಿಯಪ್ಪ, ನೀವು ನೋಡಿ ಇದನ್ನೆಲ್ಲ ಯಾರು ಈ ನಮ್ಮ ಬೇರೆ ಬೇರೆ ಇದ್ದಾರೆ ಉದ್ದೇಶಪೂರ್ವಕವಾಗಿ ಇವನ್ನೆಲ್ಲ ಕೇಳ್ತಾರೆ. ಏನೋ ನಾವು ಎಲ್ಲ ಜಾತಿಯವ್ರನ್ನು ಎಲ್ಲ ಸಂಘಟನೆಯವ್ರನ್ನು ಒಂದೇ ಸಮ ಕಂಡಿದ್ದೀವಿ. ಅದೆಲ್ಲ ಎನ್ಕ್ವೈರಿ ಮಾಡಿದಾರಪ್ಪ. ಎನ್ಕ್ವೈರಿ ಮಾಡಿ ರಿಪೋರ್ಟ್ ಮೇಲೆ ನಾವು ವಾಪಸ್ ತೊಗೊಂಡಿದ್ರು. ಸುಮ್ಮನೆ ಹೆಂಗೆ ತೊಗೊಳಕ್ಕಾಗುತ್ತೆ? ಯುಟಿಕಾದರೂ ಒತ್ತಡ ಇತ್ತು. ದಟ್ ಇಸ್ ನಾಟ್ ಕರೆಕ್ಟ್. ಪಾಪ ಅವ್ರದ್ದು ಇಂಟರ್ಫಿಯರೇ ಆಗಿಲ್ಲ ಅದೆಲ್ಲ. ಹಾಗಿದ್ರೆ ಅವರು ಹಂಗಾರೆ ನಿರಪರಾಧಿಗಳ ಸರ್? ಅಲ್ಲಪ್ಪ, ಅವರು ವರದಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೇಸ್ ಮೇಲೆ ವರದಿ ಇದೆ. ಅದಕ್ಕೊಂದು ಸಬ್ ಕಮಿಟಿ ಮಾಡಿ ಅದಕ್ಕೆಲ್ಲ ವರದಿ ತೊಗೊಂಡೇ ಮಾಡಿದ್ರು. ಸುಮ್ಮನೆ ಮಾಡೋಕ್ಕೆ ಹೆಂಗಾಗುತ್ತೆ? ಚಾರ್ಜ್ ಶೀಟ್ ಹಾಕಿದ್ದಾರಲ್ಲ ಸರ್, ಕೋರ್ಟಿಗೆ ಸಲ್ಲಿಕೆ ಮಾಡಿ ಅದೆಲ್ಲ ವರದಿ ತಗೊಂಡು ಅದನ್ನೇ ತೀರ್ಮಾನ ಮಾಡಿದ್ದಾರೆ. ಕನ್ನಡಕ್ಕಾಗಿ ಯಾರಾದರೂ ಹೋರಾಟ ಮಾಡಿದ್ರೆ ಅದು ಕ್ರಿಮಿನಲ್ ಕೇಸುಗಳಲ್ಲ.
ಜೈಲಲ್ಲೇ ಇಟ್ರೆ ಅವರೇನು ಕ್ರಿಮಿನಲ್ ಆಕ್ಟ್ ಅಲ್ಲ ಮಾಡಿದ್ದು, ಹೋರಾಟ ಮಾಡತಕ್ಕಂಥದ್ದು ಅವರ ಹಕ್ಕು. ಅನೇಕ ಕನ್ನಡ ಸಂಘಟನೆಗಳನ್ನು ಇದೇ ರೀತಿ ಹೋರಾಟ ಮಾಡಿದವ್ರನ್ನ ನೀವು ಕ್ರಿಮಿನಲ್ ಕೇಸ್ಗಳನ್ನಾಗಿ ಪರಿವರ್ತನೆ ಮಾಡಿ ಅವ್ರ ಮೇಲೆ ಹಾಕಿದ್ರಿ. ಅದು ಕ್ರಿಮಿನಲ್ ಕೇಸ್ ಆಗೋದಿಲ್ಲ, ಅದರಿಂದಾಗಿ ನೀವು ವಾಪಸ್ ತಗೋಬಹುದು. ಆದರೆ ಈ ರೀತಿ ಠಾಣೆಗಳಿಗೆ ಬೆಂಕಿ ಹಚ್ಚುವುದು, ಪೊಲೀಸ್ ಇಲಾಖೆಯ ವಾಹನಗಳಿಗೆ ಬೆಂಕಿ ಹಚ್ಚುವುದು, ಕಲ್ಲು ಹೋರಾಟ ಮಾಡಿದ್ದು, ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದು, ಇವು ಕ್ರಿಮಿನಲ್ ಕೇಸ್ಗಳು. ಇದಕ್ಕೆ ಅದು ಬೀದರ್ದೇ ಆಗಿರ್ಬೋದು, ಬೆಂಗಳೂರದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇವುಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಒಂದು ರೀತಿಯ ಓಲೈಕೆ ರಾಜಕಾರಣ. ರೈತ ಪರವಾದಂತಹ, ಕನ್ನಡ ಪರವಾದಂತಹ, ದಲಿತರ ಪರವಾದಂತಹ ಹೋರಾಟಗಳು ನಡೆದಾಗ, ಜನಪರವಾದಂತಹ ಹೋರಾಟಗಳು ನಡೆದಾಗ ಸ್ವಲ್ಪ ತಿಂಗಳುಗಳ ನಂತರ ಆ ಹೋರಾಟಗಾರರ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವಂಥದ್ದು ಎಲ್ಲ ಸರ್ಕಾರಗಳು ಕೂಡ ಹಿಂದೆಯೂ ಮಾಡಿದ್ದೆ, ಇವತ್ತು ಕೂಡ ಮಾಡಿದೆ. ಈ ರೀತಿ ಹೋರಾಟಗಾರರ ಕೇಸನ್ನು ವಾಪಸ್ ತೆಗೆದುಕೊಳ್ಳೋದನ್ನು ನಾನು ಸಮರ್ಥಿಸ್ಕೊಳ್ತೇನೆ. ಆದರೆ ಯಾರು ಗಲಭೆಯನ್ನೇ ಮಾಡಬೇಕು ಅನ್ನುವಂಥ ಪೂರ್ವ ತಯಾರಿಯನ್ನು ಮಾಡಿ ಗಲಭೆಯನ್ನು ಸೃಷ್ಟಿ ಮಾಡಿದಾರೋ ಮತ್ತು ಅದೇ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ಒಂದು ಸಂಘಟನೆ ಹೆಸರಿನಲ್ಲಿ ಮಾಡ್ತಾ ಬಂದಿದ್ದಾರೋ ಅಂಥ SDPI ಮತ್ತು ಮುಸಲ್ಮಾನ್ ಗೂಂಡಾಗಳ ಕೇಸುಗಳನ್ನು ವರ್ಷ ಪೂರೈಕೆ ಆಗೋದಕ್ಕಿಂತ ಮುಂಚೆನೇ ವಾಪಸ್ ತೆಗೆದುಕೊಂಡಿರುವಂಥದ್ದು ಯಾವ ಪುರುಷಾರ್ಥಕ್ಕೆ? ಇದರಿಂದ ಸರ್ಕಾರ ಯಾವ ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಹೊರಟಿದೆ? ಯಾರು ಸರ್ಕಾರಿ ಆಸ್ತಿಪಾಸ್ತಿಯನ್ನು ನಾಶ ಮಾಡಲಿಕ್ಕೆ ಹೊರಟಿದಾರೋ, ಸರ್ಕಾರಿ ಅಧಿಕಾರಿಗಳ ಮೇಲೆ ಗೂಂಡಾವರ್ತನೆಯನ್ನು ಯಾರು ಮಾಡ್ತಾ ಬಂದಿದ್ದಾರೋ ಮತ್ತು ಗಲಭೆಯನ್ನೇ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡೇ ಯಾರು ಮಾಡಿದಾರೋ ಅಂಥವರ ಕೇಸುಗಳನ್ನು ಈ ಹಿಂದಿನ ಹೋರಾಟಗಾರರ ಹೆಸರಿನ ನೆಪದಲ್ಲಿ ತೆಗೆದುಕೊಂಡಿರುವಂಥದ್ದು ಸರಿಯಲ್ಲ. ಓಲೈಕೆ ರಾಜಕಾರಣಕ್ಕೆ ಒಂದು ಇತಿಮಿತಿಗಳಿದೆ. ರೈತ ಪರವಾದಂತಹ, ಕನ್ನಡ ಪರವಾದಂತಹ, ದಲಿತರ ಪರವಾದಂತಹ ಹೋರಾಟಗಳು ನಡೆದಾಗ ವೆಂಕಟೇಶ್ ಅವರು ಮಾತಾಡ್ತಾ ಇದ್ದದ್ದನ್ನು ಗಮನಿಸ್ತಾ ಇದ್ದೆ. ಸರ್ವಜನಾಂಗದ ಶಾಂತಿಯ ತೋಟ, ಎಲ್ಲ ಧರ್ಮದವರನ್ನ ಒಂದೇ ರೀತಿ ಕಾಣಬೇಕು, ಈ ಥರದ ಒಂದಷ್ಟು ಮಾತುಗಳನ್ನು ಆಡ್ತಾ ಇದ್ರು ಹಿರಿಯರು. ಆದರೂ ಕೂಡ ಒಂದು ಮಾತನ್ನು ಹೇಳಲೇಬೇಕು ಅಂತ ಅನ್ನಿಸ್ತಾ ಇದೆ. ಸರ್ವಜನಾಂಗದ ಶಾಂತಿಯ ತೋಟ, ಎಲ್ಲ ಧರ್ಮದವರನ್ನು ಒಂದೇ ರೀತಿಯಾಗಿ ನೋಡಬೇಕಾಗಿರೋದು ಕೇಸ್ಗಳಲ್ಲ, ಶಿಕ್ಷಣ ವ್ಯವಸ್ಥೆಯಲ್ಲಿ, ಆರೋಗ್ಯ ವ್ಯವಸ್ಥೆಯಲ್ಲಿ, ಮೂಲ ಸೌಕರ್ಯದ ದೃಷ್ಟಿಯಿಂದ ಎಲ್ಲರೂ ಸಮಾನರು, ಪ್ರತಿಯೊಬ್ಬರಿಗೂ ಕೂಡ ಅದು ದಕ್ಕಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಹೋರಾಡಬೇಕು, ನೀವು ಕೆಲಸ ಮಾಡಬೇಕು. ಅದಕ್ಕೆ ನಿಮ್ಮನ್ನು ಜನಪ್ರತಿನಿಧಿ, ಸಚಿವರು ಅಂತ ಅಲ್ಲಿ ಕೂರಿಸಿರುವಂಥದ್ದು, ಕೇಸ್ಗಳಲ್ಲ. ಒಂದು ಇದರ ಜೊತೆಗೆ ಇದೊಂದು ಸೂಕ್ಷ್ಮ ವಿಚಾರ, ಸಮಾಧಾನದಿಂದ ಈ ಡಿಬೇಟನ್ನು ತೊಗೊಂಡೋಗ್ಬೇಕು ಅನ್ನೋ ಇಚ್ಛೆ ಕೂಡ ನನಗಿದೆ. ಆದರೂ ಕೂಡ ಆ ದರ್ಗಾದ ವಿಚಾರ ಇರೋದ್ರಿಂದಾಗಿ, ಆ ಕೇಸನ್ನು ವಾಪಸ್ ತೊಗೊಂಡಿರೋದ್ರಿಂದಾಗಿ ಅದೇನು ಅಂತ ಹೇಳ್ಬಿಡ್ತೀನಿ. 2022ರ ಶಿವರಾತ್ರಿಯ ಸಂದರ್ಭದಲ್ಲಿ ಆಳಂದದ ಲಾಡ್ಲೆ ಮಶಹಕ್ ದರ್ಗಾದಲ್ಲಿ ಶಿವಲಿಂಗದ ಪೂಜೆಯ ಸಂದರ್ಭದಲ್ಲೇ ದೊಡ್ಡ ಗಲಾಟೆ ನಡೆದಿತ್ತು. ಏನಾಗಿತ್ತು? ರಾಘವ ಚೈತನ್ಯ ಶಿವಲಿಂಗದ ಮೇಲೆ ಯಾರೋ ಕಿಡಿಗೇಡಿಗಳು ಮೂತ್ರ ವಿಸರ್ಜನೆ ಮಾಡ್ತಾರೆ. ಆ ಒಂದು ಪ್ರಕರಣ ದೊಡ್ಡ ಗಲಾಟೆ ನಡೆದು ಹೋಗುತ್ತೆ. ಮುಸ್ಲಿಂ ಮುಖಂಡರು ಹಾಗೂ ಹಿಂದೂ ಯುವಕರ ನಡುವೆ ನಡೆದಂತಹ ಬಹಳ ದೊಡ್ಡ ಗಲಾಟೆ ಇದು. ಅದನ್ನು ಸ್ವಚ್ಛಗೊಳಿಸ್ತಾರೆ. ಪೂಜೆಗೆ ಅಂತ ಅಂದಿನ ಕೇಂದ್ರ ಸಚಿವರಾಗಿದ್ದಂಥ ಭಗವಂತ ಖೂಬಾ ಹೋಗ್ತಾರೆ. ಶಾಸಕರು, DC, SP ಕಾರಿನ ಮೇಲೆ ಆ ಸಂದರ್ಭದಲ್ಲಿ ಬಡಿಗೆಗಳಿಂದ ದಾಳಿ ಮಾಡ್ತಾರೆ. ಈ ಪ್ರಕರಣವನ್ನು ಸದ್ಯ ಕಾಂಗ್ರೆಸ್ ವಾಪಸ್ ತಗೊಂಡಿದೆ. ಸೊ ಈ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ವಾಟಾಳ್ ನಾಗರಾಜ್ ಅವರು ಅವ್ರ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡಿದ್ದಕ್ಕೆ ಈ ಸರ್ಕಾರಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಾಡು ನುಡಿಗಾಗಿ ಪ್ರತಿ ಕ್ಷಣ ಕೂಡ ಹೋರಾಡ್ತಿರುವಂತಹ ವ್ಯಕ್ತಿತ್ವ. ಇನ್ನು ರೈತರಿಗೆ ಸಂಬಂಧಪಟ್ಟಂತೆ, ದಲಿತ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎನಿ ಕೇಸಸ್ ನೀವು ವಿತ್ಡ್ರಾ ಮಾಡ್ಕೊಂಡಿದ್ರೆ ಖಂಡಿತ ನಾವು ಅದನ್ನು ಸ್ವಾಗತಿಸ್ತೇವೆ. ಇಂತಹ ಒಂದು ಕೆಲವೊಂದು ಟೀಕೆ ಟಿಪ್ಪಣಿಗಳು ಈ 50 ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಂತಹ ನಿಟ್ಟಿನಲ್ಲಿ ಬಂದಿರುವಂಥದ್ದು. ರೈಟ್, ಈ ಬಗ್ಗೆ ಡೀಟೇಲ್ ಆಗಿ ಮಾತಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. BJP ವಕ್ತಾರರು ಗೋವಿಂದರಾಜ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. JDS ವಕ್ತಾರರು ಮಹೇಶ್ ಗೌಡ್ರಿದ್ದಾರೆ. ನಮಸ್ಕಾರ. ನಮಸ್ತೆ. ದರ್ಶನ್ ಅವರೇ, ಹಲವಾರು ಸಂದರ್ಭಗಳಿಂದ ಸೂಕ್ಷ್ಮ ವಿಚಾರಗಳು ಬಂದಾಗ ನೀವು ಹೇಳಿದ ನನಗೆ ಪ್ರತಿ ಸಲ ನೆನಪಾಗ್ತಾ ಇರುತ್ತೆ. ನಾನು ಒಬ್ಬ ಹಿಂದೂ ಮೇಡಮ್, ನನ್ನ ಆಚರಣೆ, ನನ್ನ ನಂಬಿಕೆ ಇದ್ದರೆ ನನ್ನ ಮನೆಗೆ ಸೀಮಿತ, ನಾವು ಅದನ್ನು ಪ್ರದರ್ಶನ ಮಾಡಬೇಕಾಗಿಲ್ಲ. ಈ ಥರದ ನಿಮ್ಮ ಆಂತರಿಕ ಭಾವನೆಯನ್ನು, ಭಕ್ತಿಯನ್ನು ನೀವು ಹಲವಾರು ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದೀರಿ. ಬಟ್ ಈ ಆಳಂದದ ಕೇಸನ್ನು ವಾಪಸ್ ತಗೋತಿದ್ದಾರೆ, ವಿಡ್ರಾ ಅಂದಾಗ ನಿಮ್ಗೆ ಏನು ಅನ್ನಿಸ್ತು? ಏನೋ ಅನ್ಸಲ್ಲ. 52 ಕೇಸಲ್ಲಿ ಅದು ಒಂದು ಅನ್ಸುತ್ತೆ. ಅದ್ರಲ್ಲಿ ಯಾಕೆ ಸೂಕ್ಷ್ಮತೆ ಅನ್ನೋದು ಬೇಕು? ಈಗ ಇದೇನಾದ್ರು ಒಂದು ಅದೇ ಈಗ ಒಂದು ಸಮುದಾಯ ಕಂಡ ತಕ್ಷಣ
ಸಂಪೂರ್ಣ ಅದನ್ನ ಒಂದು ಧರ್ಮದ ವಿಚಾರವಾಗಿ ಅದನ್ನ ಯಾಕೆ ತೆಗೆದ್ರು, ಬೇರೆದು ತೆಗೆದಿದ್ದಾರೆ. ದಲಿತ ಪರ ಹೋರಾಟದ ವಿಚಾರ ಆಗಿರ್ಬೋದು ಅಥವಾ ಕನ್ನಡ ಹೋರಾಟಗಾರರ ವಿಚಾರ ಆಗಿರ್ಬೋದು. ನಾಗೇಶ್ ಅವರ ಬಿಜೆಪಿ ಶಾಸಕರಾಗಿದ್ರು, ನವೀನ್ಕೆರೆದು ಯಾವುದೋ ಒಂದು ಗಲಾಟೆ ಕ್ರಿಮಿನಲ್ ಕೇಸು ವಾಪಸ್ ತಗೊಂಡಿದ್ದಾರೆ. ಪ್ರಮೋದ್ ಮುತಾಲಿಕ್ ಏನು ಇವರ ಒಂದು ಕಾಲದ ದಕ್ಷಿಣ ಪ್ರಾಂತ್ಯದ ಅಧ್ಯಕ್ಷ ಏನೋ ಮೋರ್ಚಾದ ಏನೋ ಅಂತರದಕ್ಕೆ ಅವ್ರದ್ದು ಗನ್ಮ್ಯಾನೆಲ್ಲ ವಾಪಸ್ ತಗೊಂಡಿದ್ರು. ಇವರು ಹಿಂದುತ್ವ ಅಂತ ಅದು ಹೋರಾಡೋ ನಾಯಕರನ್ನೆಲ್ಲ ಬಳಸ್ಕೊಳ್ತಾರೆ. ಅವರ ಹಿಂದುತ್ವಕ್ಕೆ ಜೀವ ಏನು ಎದೆ ಬಗದ್ರೆ ಶ್ರೀರಾಮ ಅಂತಿದ್ದ ಈಶ್ವರಪ್ಪನವ್ರನ್ನೇ ಅವ್ರು ಮನೆ ಕಳ್ಸಾರೆ, ಯತ್ನಾಳ್ ಅವ್ರನ್ನೂ ಮನೆ ಕಳ್ಸಾರೆ. ಇವ್ರಿಗೆ ಮುತಾಲಿಕ್ ಅವ್ರು ಕೊಟ್ಟಿದ್ದ ಗನ್ ಮ್ಯಾನು ತೆಗೆದಿದ್ರು. ಸೊ ನಾವು ಇವತ್ತು ಪ್ರಮೋದ್ ಮುತಾಲಿಕ್ ಅವ್ರ ವಿಚಾರ ಆಗಿರ್ಬೋದು, ಅದೇ ಚೈತ್ರ ಕುಂದಾಪುರ ಅನ್ನೋ ವಿಚಾರ ಆಗಿರ್ಬೋದು, ಆಮೇಲೆ ಸಿ ಟಿ ರವಿಯವರ ಪ್ರಕರಣಗಳಾಗಿರ್ಬೋದು, ವಾಟಾಳ್ ನಾಗರಾಜ್ ಅವರ ಪ್ರಕರಣ ಆಗಿರ್ಬೋದು, ಹೀಗೆ ಅನೇಕ ಪ್ರಕರಣಗಳನ್ನ 52 ಕೇಸ್ಗಳನ್ನ ಹಿಂಪಡೆದಿದ್ರೆ ಈಗ ಕಾಂಗ್ರೆಸ್ನವ್ರು ಏನಾದ್ರು ಮೊದಲ ಬಾರಿಗೆ ಏನಾದ್ರು ಹಿಂಪಡಿತಾ ಇದ್ದೀರಾ? ಇವ್ರ ಕಾಲದಲ್ಲಿ ಮೇಡಮ್ ಒಟ್ಟು 2020ರಲ್ಲಿ 570 ಕ್ರಿಮಿನಲ್ ಕೇಸ್ಗಳನ್ನ ಹಿಂಪಡೆದಿದ್ದಾರೆ. ಒಟ್ಟು 20,455 ರೌಡಿ ಶೀಟ್ಗಳನ್ನ ಖುಲಾಸೆ ಮಾಡಿದ್ದಾರೆ. 20,455 ರೌಡಿ ಶೀಟ್ಗಳನ್ನ ಖುಲಾಸೆ ಮಾಡಿದ್ದಾರೆ. 2019ರಿಂದ 2022 ತನಕ ಒಟ್ಟು ಇರುವಾಗ 330 ಕೋಮು ಗಲಭೆಗಳಾಗಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಯಡಿಯೂರಪ್ಪನವರು ಪ್ರತಿನಿಧಿಸುತ್ತಿದ್ದಂತಹ ಶಿವಮೊಗ್ಗದಲ್ಲೇ ಅತಿ ಹೆಚ್ಚು 67ಕ್ಕೂ ಹೆಚ್ಚು ಕೋಮು ಗಲಭೆಗಳು ನಡೆದಿರ್ತಕ್ಕಂಥದ್ದು. ಏನ್ ಬೆಳಗಾದ್ರೆ ಬರೀ ಹೆಣಗಳ ಬೀಡವಲ್ಲ ಮೇಡಮ್. ಪ್ರವೀಣ್ ನೆಟ್ಟಾರ್ ಇವ್ರ ಕಾರ್ಯಕರ್ತರು, ಇವ್ರದೇ ಆಳ್ವಿಕೆ, ಪ್ರವೀಣ್ ನೆಟ್ಟಾರ್ ಆಗಿರ್ಬೋದು, ಹರ್ಷ ಆಗಿರ್ಬೋದು, ಅನೇಕ ವಿಚಾರಗಳನ್ನ ನೋಡ್ತಾ ಇದ್ವಿ. ಸರ್ಕಾರ ಒಂದು ರಿಪೋರ್ಟ್ ಅನ್ನ ತಗೊಳ್ತದೆ. ಅಲ್ಲಿ ಕೆಲವು ಎಲ್ಲ, ಯಾಕೆಂದ್ರೆ ಇವಾಗ ಸರ್ಕಾರ ಅಂದ್ಮೇಲೆ ಕಾನೂನು ಮೇಲ್ಗಡೆ ಇದ್ದೇ ಇರುತ್ತೆ. ಇವರು 570 ಕ್ರಿಮಿನಲ್ ಪ್ರಕರಣ ಹಿಂಪಡೆದಾಗ ಹೈಕೋರ್ಟ್ ನೋಟಿಸ್ ಕೊಟ್ಟಿದ್ರು ರಾಜ್ಯ ಸರ್ಕಾರಕ್ಕೆ. ನಮ್ಮ ಸರ್ಕಾರದ ಏನ್ ಸಚಿವ ಸಂಪುಟದ ನಿರ್ಧಾರದಲ್ಲಿ ತಪ್ಪು ಒಪ್ಪುಗಳಾದ್ರೆ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಕೋರ್ಟು ಇದೆ. ನಾವು ಇವಾಗೊಂದು ನಾವು ಬಂದ ಮೇಲೆ ಯಾವುದೇ ರೀತಿ ಕೋಮು ಗಲಭೆಗಳು ಎಲ್ಲೂ ಆಗ್ತಾ ಇಲ್ಲ. ಇವರಿದ್ದಾಗ ಹಲಾಲು, ಹಿಜಾಬು, ಜಡ್ಕ, ಟೋಪಿ, ಗಡ್ಡ, ಬುರ್ಕಾ ಎಲ್ಲಿ ನೋಡ್ರು ದೇನು ಬೆಳಗಾದ್ರೆ ಶಾಲೆ ಒಳಗಡೆ ಹೋಗೋದು, ಅಲ್ಲಿ ಗಲಾಟೆ ಮಾಡೋದು, ಆ ಹೆಣ್ಮಕ್ಳು ಬಟ್ಟೆನೆಲ್ಲ ಗೇಟ್ ಮುಂದೆ ಬಿಚ್ಚೋಂತ ವಿಕೃತ ಕೃತ್ಯವೂ ನಡೆದಿತ್ತು. ಬಟ್ಟೆನೆಲ್ಲ ಅಲ್ಲ, ನೋ 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 ಬುರ್ಕ ಅಂದ್ರು ಬಟ್ಟೆ ಮೇಡಮ್. ಒಂದು ಹೆಣ್ಮಗಳು ಮಧ್ಯ ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ನೀನು ಬುರ್ಕ ತೆಗಿ ಅಂತಂದ್ರೆ ಅದು ಬಟನ್ ತೆಗೆಯೋದಲ್ಲ. ನಾವು ಪ್ರಾಕ್ಟಿಕಲಿ ಯೋಚನೆ ಮಾಡೋಣ. ಅವ್ರು ಕೆಳಗಿಂದ ತೆಗಿಬೇಕಂತಂದ್ರೆ ನಾವು ಭಾರತೀಯರಾಗ್ಬಿಟ್ಟು ಕೆಲವೊಂದು ಸಂಪ್ರದಾಯವನ್ನ ನಾವು ಅರಿಲೇಬೇಕು. ಒಂದ್ ನಿಮಿಷ ಬಿಜೆಪಿಯವರೇ ಸುಮ್ಮನಿರಿ ಮೇಡಮ್. ಇವತ್ತು ಯಾರೋ ಫೈಟರ್ ರವಿ ಅಂತೇಳಿ ಮೋದಿಯವ್ರನ್ನೇ ಹೋಗ್ಬಿಟ್ಟು ರೌಡಿ ಶೀಟರ್ ಹೋಗಿ ವೆಲ್ಕಮ್ ಮಾಡಿರೋ ಇತಿಹಾಸ ನಾವು ನೋಡಿದೀವಿ. ಇಲ್ಲಿ ಚಾಮರಾಜನಗರಕ್ಕೆ ಚಾಮರಾಜಪೇಟೆಗೂ ಒಬ್ರು ರೌಡಿ ಶೀಟ್ರಿಗೆ ಟಿಕೆಟ್ ಹೊಂದಾಗ ಒಬ್ರು ಎಕ್ಸ್ ಕಮಿಷನರ್ ಹೋಗ್ಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡುವಂತ ಸನ್ನಿವೇಶಗಳನ್ನ ನಾವು ನೋಡಿದೀವಿ. ಮೇಡಮ್ ನಮ್ಮ ಸರ್ಕಾರ ಬಂದಿದೆ, ಸರ್ವರನ್ನು ಜೊತೆ ತಗೊಂಡೋಗುವಂಥದ್ದು ನಮ್ಮ ಕರ್ತವ್ಯ. ಹಾಗೇನಾದ್ರೂ ಇದರಲ್ಲಿ ಲೋಪಗಳಿದ್ದಲ್ಲಿ ಖಂಡಿತವಾಗ್ಲೂ ಕೋರ್ಟ್ ಇದೆ, ಕಾನೂನಿದೆ, ಸರ್ಕಾರಕ್ಕೆ ಅದು ಪ್ರಶ್ನೆ ಮಾಡುವಂತ ಹಕ್ಕು ಇದೆ. ಅದನ್ನ ಒಂದು ಪ್ರಕರಣ ನೀವು ಯಾಕೆ ಇಟ್ಕೊಂಡಿದ್ರಲ್ಲಿ ರಾಜಕೀಯ ಮಾಡೋದು? ದೇಶದಲ್ಲಿ ಸುಮಾರು ಸಮಸ್ಯೆ ಇದಾವೆ, ಅದ್ರ ಬಗ್ಗೆ ಮಾತಾಡೋಣ. ರೈಟ್. JDS ವಕ್ತಾರರನ್ನು ಮಾತಾಡಿಸ್ತೀನಿ, ಆ ನಂತರ ಗೋವಿಂದರಾಜ್ ಅವರನ್ನು ನಾನು ಮಾತಾಡಿಸ್ತೀನಿ. ಆಳಂದ ದರ್ಗಾ ಕೇಸ್ ಬಗ್ಗೆ ತೆಗೆದುಕೊಂಡಿರುವಂಥ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು? ಮುತಾಲಿಕ್ ಕೇಸು, ಚೈತ್ರ ಕುಂದಾಪುರ್ ಕೇಸನ್ನು ವಾಪಸ್ ತಗೊಂಡು ಈ ಪ್ರಕರಣದ ಬಗ್ಗೆ ಮಾತಾಡ್ದಿರಂಗೆ ಸೈಲೆಂಟ್ ಮಾಡಿಬಿಟ್ಟಿದ್ದಾರೆ ಪ್ರತಿಪಕ್ಷದವ್ರನ್ನ, ಕಾಂಗ್ರೆಸ್ನವರು. ಮೇಡಮ್, ಏನು ಈ ಸೂಫಿ ಸಂತನ ಆಳಂದ ದರ್ಗಾ ಏನಿದೆ, ಈ ದರ್ಗಕ್ಕೆ ಸಂಬಂಧಪಟ್ಟಂತೆ 14-15ನೇ ಶತಮಾನದಿಂದ ಇಲ್ಲಿಯವರೆಗೆ ಟಿಲ್ 2022ವರೆಗೆ ಅನೇಕ ಜಾತಿ, ಧರ್ಮ, ಲಿಂಗ ಎನ್ನದೆ ತಾರತಮ್ಯ ಇಲ್ಲದೆ ಪೂಜೆಗಳು ನಡೀತಾ ಇತ್ತು ಅಲ್ಲಿ. ನಿಮಗೂ ಗೊತ್ತಿದೆ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇತ್ತು, ಹೈಕೋರ್ಟಲ್ಲಿ ಕೇಸ್ ಇತ್ತು. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಯಾವ ರೀತಿಯಾಗಿ ನಡೆಯಿತು, ಹೈಕೋರ್ಟಲ್ಲಿ ಕೇಸ್ ಯಾವ ರೀತಿಯಾಗಿ ನಡೀತು, 2022ರಲ್ಲಿ ತದನಂತರ ಏನಾಯಿತು ಅಂತೇಳಿ ಅನೇಕ ಪೂಜೆ ಪುರಸ್ಕಾರಗಳು ನಡೆದ್ರೂ ಸಹ ಅಲ್ಲಿ 2022ರಲ್ಲಿ ನೀವೇ ಹೇಳಿದ್ರಿ, ಅಲ್ಲಿ ಯಾವ ಹಿಂದುತ್ವದ ವ್ಯಕ್ತಿ ಪೂಜೆಯನ್ನ ಮಾಡಕ್ ಹೋದಂತ ಸಂದರ್ಭದಲ್ಲಿ ನಡೆದಂತ ಒಂದು ಘಟನೆ ಏನಿದೆ, ಮೂತ್ರ ವಿಸರ್ಜನೆಯ ಮಾಡಿದಂಥ ಘಟನೆಗೆ ಸಂಬಂಧಪಟ್ಟಂತೆ ನಡೆದಂಥ ಗಲಭೆಗಳಲ್ಲಿ ಸುಪ್ರೀಂ ಕೋರ್ಟ್ ಖಂಡಿತವಾಗಿ ಹೇಳಿತ್ತು, ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ನೀವು ಎಚ್ಚರವನ್ನ ವಹಿಸಬೇಕು. ಏನಾದ್ರೂ ಅಹಿತಕರ ಘಟನೆಗಳಾಗೋದ್ರೆ ನೀವೇ ಹೊಣೆ ಅಂತ ಹೇಳಿತ್ತು. ಆ ಸಂದರ್ಭದಲ್ಲಿ DC ಇಂದ ಹಿಡಿದು SP ಇಂದ ಹಿಡಿದು ಅನೇಕ ಭಗವಂತ ಕೂಬಾ ಮಿನಿಸ್ಟರ್ ಸೆಂಟ್ರಲ್ ಎಲ್ಲರೂ ಸಹ ಅಲ್ಲಿದ್ದಂತ ಸಂದರ್ಭದಲ್ಲಿ ನಡೆದಂತ ಏಕಾಏಕಿ ತಲವಾರ್ನಿಂದ ನಡೆದಂತ
ನಡೆದಂತ ಗಲಾಟೆ, ಕಲ್ಲಿಂದ ನಡೆದಂತ ಗಲಾಟೆ, ರಾಡ್ಗಳಿಂದ ನಡೆದಂತ ಗಲಾಟೆಗೆ ಸಂಬಂಧಪಟ್ಟಂತೆ 167 ಜನರ ಮೇಲೆ FIR ಆಗಿತ್ತು. 10 ಜನ ಹೆಣ್ಣು ಮಕ್ಕಳನ್ನು ಸಹ ಅರೆಸ್ಟ್ ಮಾಡಲಾಗಿತ್ತು. ಅದರಲ್ಲಿ ಹೆಚ್ಚಿನದಾಗಿ ಮುಸಲ್ಮಾನರೇ ಇದ್ರು. ಆ ಗಲಾಟೆಯಲ್ಲಿ FIR ಆಗಿದ್ದು. ಆ ಗಲಾಟೆಗೆ ಸಂಬಂಧಪಟ್ಟಂತೆ ಇವತ್ತು ಏನು ನಿನ್ನೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಒಂದು ವಿಶೇಷವಾಗಿ ಒಂದು ಕ್ಯಾಬಿನೆಟ್ ಅನ್ನ ಕರೆಯುತ್ತೆ. ಆ ಕ್ಯಾಬಿನೆಟ್ ನಲ್ಲಿ ಅನೇಕ ದಾಖಲೆಗಳನ್ನ ಇವರು ಪರಾಮರ್ಶನೆ ಮಾಡ್ತಾರೆ. ಆ ದಾಖಲೆಗಳಲ್ಲಿ ಹಿಂಸಾಚಾರದ ಗಂಭೀರತೆಯನ್ನು ಆಳವಾಗಿ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದ್ರೂ ಸಹ ಅದರಲ್ಲಿ ಒಬ್ಬ ಆರೋಪಿ ಏನ್ ಹೇಳಿರ್ತಾನೆ ಅವತ್ತು ಅದನ್ನು ಸಹ ಮುಖ್ಯಮಂತ್ರಿಯವರ ಗಮನಕ್ಕೆ ತರಲಾಗುತ್ತೆ. ಯಾರಲ್ಲಿ ಹಕೀಬ್ ಅನ್ಸಾರಿ ಅಂತ. ಅವನು ಏನ್ ಹೇಳಿರ್ತಾನೆ ಅಂತ ಹೇಳಿದ್ರೆ, ತುಮ್ ವಹಿ ಲೋಗ್ ವೋ ತುಮ್ಕೋ ನಹಿ ಚೋಡಂಗೆ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಅವಾಜ್ ಹಾಕಿದ್ದು ಸಹ ಇರುತ್ತೆ. ಇವೆಲ್ಲವನ್ನ ಸನ್ಮಾನ್ಯ ಪೂಜ್ಯ ಮುಖ್ಯಮಂತ್ರಿಗಳ ಮುಂದೆ ಚರ್ಚೆ ಮಾಡಿದ್ರು ಸಹ ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನು ಕಾನೂನು ಇವತ್ತು ರಾಜ್ಯದಲ್ಲಿ ಇದೆಯೋ ಈ ಒಂದು 50 ಮಿಕ್ಕಿದ ಇದ್ದಿದ್ದಲ್ಲ ಪ್ರಕರಣಗಳು, ಆ ಪ್ರಕರಣದಲ್ಲಿ ಇದನ್ನು ಒಂದು ಬಿಡೋಣ, ನೆಮ್ಮದಿ ಈಸಿಯಾಗಿ ಶಾಂತಿಯುತವಾಗಿ ಸಾಲ ಆಗೋಗುತ್ತೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಇವತ್ತು ನನ್ನ ಏನ್ ಮಾಡಿದ್ರು, ಇದನ್ನ ನೋಡಿದಾಗ ಓಲೈಕೆ ರಾಜಕಾರಣವನ್ನ ನೋಡಿದಾಗ ಇವತ್ತು ಇಡೀ ದೇಶದ ರಾಜ್ಯದ ಪ್ರತಿಷ್ಠಿತ ಮಾಧ್ಯಮಗಳು ಕ್ರಿಮಿನಲ್ ಮೊಕದ್ದಮೆಗಳನ್ನ, ಕ್ರಿಮಿನಲ್ ಪ್ರಕರಣಗಳನ್ನ ಇವತ್ತು ನಾಡಿಗೆ ಗೊತ್ತಾಗೋ ತರ ನೀವು ಮಾಡಿದ್ದೀರಾ. ಬಿಜೆಪಿ ಮತ್ತು JDSನವರು ಆಳಂದ ಕೇಸ್ ಬಗ್ಗೆ ಮಾತಾಡಬಾರ್ದು, ಅದಕ್ಕೆ ಪ್ರಮೋದ್ ಮುತಾಲಿಕ್ ಮತ್ತು ಚೈತ್ರಾ ಕುಂದಾಪುರ್ ಇತರ ಪ್ರಕರಣಗಳನ್ನ ವಾಪಸ್ ತಗೊಂಡಿದ್ದಾರೆ. ನೀವು ಧ್ವನಿ ಏರಿಸಬಾರ್ದು, ನಿಮ್ಮನ್ನ ಕಾಂಪ್ರಮೈಸ್ ಮಾಡಬೇಕು. ನೋಡಿ, ಇಲ್ಲಿ ನಾವು ಹೇಳ್ತಾ ಇರೋದು ಮೇಡಮ್, ನೀವು ತೆಗೆದುಕೊಳ್ಳಿ. ಬಿಜೆಪಿ ಅವ್ರ ಕಾಲದಲ್ಲಿ ಆಗಿದೆ, ನಮ್ ಕಾಲದಲ್ಲಿ ಆಗಿದೆ, ಎಲ್ಲರ ಕಾಲದಲ್ಲೂ ಆಗಿದೆ. ನಾರಾಯಣ ಗೌಡ್ರು ಕೇಸ್ ವಾಪಸ್ ತೆಗೆದುಕೊಂಡಿದ್ದೀರಾ. ಕನ್ನಡ ನಾಡಿಗೋಸ್ಕರ ಹೋರಾಟವನ್ನ ಮಾಡಿದಂತ ನಾರಾಯಣ ಗೌಡ್ರು ಇರ್ಬೋದು, ಅಥವಾ ಪ್ರವೀಣ್ ಕುಮಾರ್ ಶೆಟ್ಟಿ ಬಳಗ ಇರ್ಬೋದು, ಅಥವಾ ರೂಪೇಶ್ ಶೆಟ್ಟಿ ಅವ್ರದ್ದು ಇರ್ಬೋದು, ಅಥವಾ ವಠಾ ನಾಗರಾಜ್ ಅವ್ರದ್ದು ಇರ್ಬೋದು. ರೈತಾಪಿ ವರ್ಗದ ಹೋರಾಟಗಳನ್ನ ನೀವು ತೆಗೆದುಕೊಂಡಿದ್ದೀರಾ, ಅದನ್ನು ಸಹ ಅಕ್ಸೆಪ್ಟೆಡ್. ನಾವು ರೈತರದ್ದು ಹೋರಾಟಗಳಾಗಿರ್ಬೋದು ಅಥವಾ ರಕ್ಷಣಾ ವೇದಿಕೆ ಹೋರಾಟಗಳಾಗಿರ್ಬೋದು, ಇದ್ರ ಬಗ್ಗೆ ನಮ್ದು ಯಾವುದೇ ತರನಾದಂತ ತಕರಾರಿಲ್ಲ. ಇಲ್ಲಿ ಹೈಕೋರ್ಟ್ ಸಹ ಅಚ್ಚರಿ ವ್ಯಕ್ತಪಡಿಸಿದೆ. ಇಂಥ ಕ್ರಿಮಿನಲ್ ಗಳನ್ನ ಶಿಕ್ಷೆ ಆಗಿದೆ ಅವ್ರಿಗೆ. ಇಂಥ ಕ್ರಿಮಿನಲ್ ಗಳನ್ನ ನೀವು ಹೊರಗಡೆ ಬಿಟ್ಟಿದ್ದೆ ಆದ್ರೆ ಇವರಿಂದ ನಾವ್ ಏನ್ ತಗೊಳ್ಳೋದಕ್ಕೆ ಸಾಧ್ಯ? ಇದಕ್ಕೆ ಸಂಬಂಧಪಟ್ಟಂತ ನಾವೇನ್ ಹೇಳೋದು ಅಂತ ಹೇಳಿದ್ರೆ, ನಿಮ್ಮ ಓಲೈಕೆ ರಾಜಕಾರಣವನ್ನು ಎಷ್ಟು ಅಂತ ಮಾಡ್ತೀರಾ? ಯಾಕೆ ನಿಮ್ಗೆ ದಾವಣಗೆರೆಯಲ್ಲಿ ಏನಾದ್ರೂ ಶೇಕ್ ಆಗೋಯ್ತಾ? 80,000 ಇದ್ದಂತ ಮುಸಲ್ಮಾನ್ ಬಂಧುಗಳು ನಿಮ್ಗೆ ಏನಾದ್ರು ಟ್ಯಾಂಕ್ ಕೊಟ್ಟಿದ್ರಾ? ರೈಟ್, ಅಲ್ಲಿಗೆ ಬರ್ತೀನಿ, ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಗೋವಿಂದರಾಜ್ ಅವರೇ, ಓಲೈಕೆ ರಾಜಕಾರಣಕ್ಕೆ ಇದೊಂದು ನಿದರ್ಶನ ಅಂತ ನೀವು ಯಾಕೆ ಕರೀತಾ ಇದ್ದೀರಿ ಅಂತ ನನಗೆ ಉತ್ತರ ಕೊಡಬೇಕು. ದರ್ಶನ್ ಅವ್ರು ಹೇಳ್ದಂಗೆ 52ರಲ್ಲಿ ಅದು ಒಂದು ಪ್ರಕರಣ ಅಂತ ಟ್ವಿಟರಲ್ಲಿ, ಫೇಸ್ಬುಕ್ಕಲ್ಲಿ ನಿಮ್ಮದು ಅಬ್ಬರದ ಪೋಸ್ಟ್ಗಳನ್ನು ಗಮನಿಸ್ತಾ ಇದ್ವಿ. ನಿಮ್ಮ ಹೋರಾಟ ಅಲ್ಲಿಗಷ್ಟೇ ಸೀಮಿತ ಆಗಿದೆ ಅಂತ ಹೇಳಿದ್ರೆ ಹೆಂಗೂ ಪ್ರಮೋದ್ ಮುತಾಲಿಕ್ ಅವ್ರದ್ದು ನಮಗೆ ಬೇಕಾದವ್ರದ್ದೆಲ್ಲ ಕೇಸ್ ಎಲ್ಲ ವಾಪಸ್ ತಗೊಂಡಿದ್ದಾರೆ. ಸೊ ಕಾಂಪ್ರಮೈಸ್ ಅಂತನಾ? ಇಲ್ಲ, ಇದು ಹೆಸರಿಗೆ ಮಾತ್ರ ಕೆಲವೊಂದು ಕೇಸ್ಗಳನ್ನ ತೆಗೆಸುವಂಥ ಕೆಲಸ ಆಗಿರೋದು ಅಷ್ಟೇ. ಯಾಕೆಂದರೆ ಸಾರ್ವಜನಿಕ ವಲಯದಲ್ಲಿ ಯಾವುದನ್ನ ರೈತರ ಚಳುವಳಿನೋ ಮತ್ತೊಂದು ಕನ್ನಡ ಪರ ಚಳುವಳಿನೋ ಈ ರೀತಿಯ ಕೇಸ್ಗಳು ಖಂಡಿತವಾಗ್ಲೂ ತಗೊಳ್ಳೇಬೇಕು ಒಂದು ಸರ್ಕಾರ ಜವಾಬ್ದಾರಿಯಿಂದ. ಯಾಕೆಂದರೆ ಅವರೆಲ್ಲ ಹೋರಾಟ ಮಾಡೋದು ಈ ದೇಶದ ನಾಡು ನುಡಿ ಜಲ ರಕ್ಷಣೆಗಾಗಿ, ಭಾಷೆ ರಕ್ಷಣೆಗಾಗಿ ಮಾಡುವಂಥ ಹೋರಾಟಗಳು. ಇಂಥದ್ರಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಸಹಕಾರ ಕೊಟ್ಟು ತೆಗಿಬೇಕು. ಆದರೆ ಮೊನ್ನೆ ಒಂದು ಹಿಜಾಬ್ ವಿಚಾರ ಇದೇ ಕೋರ್ಟ್ ಆಜ್ಞೆ ಮೂಲಕ ಅದು ರಿಸ್ಟ್ರಿಕ್ಷನ್ ಮಾಡಿದ್ರು. ಹಿಜಾಬು ಯಾವುದೇ ಒಂದು ಸ್ಕೂಲ್ನಲ್ಲಿ ಯೂನಿಫಾರ್ಮ್ ಆಗಿ ಇರಬೇಕು, ಯೂನಿಫಾರ್ಮು ಬೇರೆ ಥರ ಕಾಣಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಕೋರ್ಟೇ ಆದೇಶ ಮಾಡಿದ್ದು. ಅಂಥ ಕೋರ್ಟ್ ಆದೇಶವನ್ನೇ ಎಲ್ಲ ಒಂದು ಕಡೆ ಮುರಿದು ನಾವು ನಡೆದಿದ್ದೇ ದಾರಿ ಅನ್ನೋದನ್ನ ಇವತ್ತು ಪ್ರೂವ್ ಮಾಡ್ತಾ ಇದ್ದಾರೆ. ಯಾಕೆಂದರೆ 1947 ಹತ್ರ ಯಾವ ರೀತಿಯಾಗಿ 2 ದೇಶನ ಸಪ್ರೇಟ್ ಮಾಡಿಕೊಟ್ರು, ಅದೇ ರೀತಿ ಇವತ್ತು ದೇಶದಲ್ಲಿರ್ತಕ್ಕಂಥ ಆಸ್ತಿಗಳನ್ನೂ ಕೊಡ್ತಾ ಇದ್ದಾರೆ, ಮತ್ತೊಂದು ಮಾಡಿಕೊಡ್ತಾ ಇದ್ದಾರೆ. ಆಸ್ತಿಗಳು ರಕ್ಷಣೆ ಮಾಡೋ ಕಾಂಪೌಂಡ್ ಹಾಕೋ ಅನುದಾನ ಕೊಡ್ತಾ ಇದ್ದಾರೆ. ಹೆಚ್ಚಿನದಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ 10,000 ಕೋಟಿ ಅನುದಾನವನ್ನು ಕೊಡ್ತಾ ಇದ್ದಾರೆ. ಸಾಲಗಳನ್ನ ಮನ್ನಾ ಮಾಡಿದ್ರು. ಎಲ್ಲವನ್ನು ದಾರಿ ಎರಿತಾ ಇದ್ದಾರೆ ಮೇಡಮ್. ಗೊತ್ತಿಲ್ಲ, ಈಗ ಹೇಳ್ತಾ ಇದ್ರು ಕಾಂಗ್ರೆಸ್ಸಿನ ವಕ್ತಾರರು, ಏನು ಮುತಾಲಿಕ್ ಅವ್ರಿಗೆ ಎದೆ ಬಗ್ತಿದ್ದಂಗೆ ಹಿಂದುತ್ವ ಏನು ತೋರಿಸ್ಕೊಂಡು ಓಡಾಡ್ತಾರಂತ. ಖಂಡಿತವಾಗ್ಲೂ ಸ್ವಾಮಿ, ನಾವಂತೂ ತೋರಿಸ್ಕೊಂಡು ಓಡಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ನೀವು ಇರೋದನ್ನೂ ಮುಚ್ಚಿಕೊಂಡು ಬೇರೆಯವರಲ್ಲಿ ಹುಡ್ಕಕ್ಕೆ ಹೋಗ್ತಾ ಇದ್ದೀರಲ್ಲ, ಅದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ನೀವು ಹಿಂದೂ ಧರ್ಮದಲ್ಲಿದ್ದೀರಾ, ಹಿಂದೂ ಧರ್ಮ ಹೆಂಗಿರಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಆಚರಣೆ ಮಾಡಬೇಕು ಅಂತ ನೀವು 4 ಜನಕ್ಕೆ ಕೇಳಿದ್ರೆ ಹಿಂದೂ ಧರ್ಮದ ಬಗ್ಗೆ ಒಂದು ನಂಬಿಕೆ ಇನ್ನೊಂದು ಮತ್ತೊಂದು ಜಾಸ್ತಿ ಆಗುತ್ತೆ. ಆದರೆ ಇನ್ನೊಂದು ಧರ್ಮದಲ್ಲಿ ಇರ್ತಕ್ಕಂಥದ್ದನ್ನ ಈಚೆ ತಂದು ಅವರೇ ಧರ್ಮ ಕರೆಕ್ಟ್ ಅನ್ನೋದೆಲ್ಲ ಒಂದು ಕಡೆ ನೀವು ತೋರ್ಸಕೊಟ್ಟಿದ್ದೀರಾ. ಅಂದ್ರೆ ನಿಮ್ಮ ಕೊಡುಗೆ ಬಂದೇನಾ ಅಲ್ಲಿಗೆ ಬಂದೆ. ಹಿಂದೂಗಳು ಸೇಫ್ ಆಗಿಲ್ವಾ? ಖಂಡಿತ ಮೇಡಮ್, ಸೇಫ್ ಯಾವ ರೀತಿ ಇದೆ ಅಂತ ಬಿಟ್ಟು ಜನ ಮಾತಾಡ್ಕೊಂತ ಇದ್ದಾರೆ, ಗೊತ್ತಾಗಿದೆ ಆಲ್ರೆಡಿ. ಇವತ್ತು
ಎಲ್ಲ ಒಂದ್ ಕಡೆ ಅವ್ರದೇ ಕಾಂಗ್ರೆಸ್ ಅಲ್ಲಿ ಕೇಳ್ತಾ ಇದಾರೆ. ಈಗ ಹೆಂಗೆ ಕೇಸ್ಗಳನ್ನ ವಾಪಸ್ ತೆಗಿಗೆ ಎಷ್ಟು ಪ್ರೆಷರ್ ಆಗಿ ತೆಗಿಸ್ತಾ ಇದಾರೋ ಅದೇ ರೀತಿ ಸೀಟ್ಗಳನ್ನ ಕೇಳ್ತಾ ಇದಾರೆ. ನಾವು ಇಷ್ಟು ಜನಸಂಖ್ಯೆ ಇದ್ದೀವಿ, ನಮ್ಗೆ ಸೀಟ್ ಬೇಕು, ನಮ್ಮ ಜನಸಂಖ್ಯೆ ಒಂದೊಂದು ಕ್ಷೇತ್ರದಲ್ಲಿ ಇಷ್ಟಿದೆ, ನಮ್ಗೆ ಇಂತಿಷ್ಟೇ ಸೀಟ್ಗಳು ಬೇಕು, ಏನು ಕೇಳ್ತಾ ಇರೋದು ಅಲ್ವಾ? ಅಂದ್ರೆ ನೀವು ಅವ್ರಿಗೆ ಭಯ ಪಟ್ಟಿ ಎಲ್ಲವನ್ನು ದಾರಿ ಎರಿತಾ ಇದಾರೆ ಇವರು. ನೀವು ದೇಶದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳಿದ್ರೆ ಯಾವ ಅಸ್ತ್ರ ಪ್ರಯೋಗ ಮಾಡಬೇಕು ಅಂತ ನಿಮ್ಗೂ ಗೊತ್ತು. ಅಸ್ತ್ರ ಅಲ್ಲ ಮೇಡಮ್, ನಮ್ಗೆ ಇಲ್ಲ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅಲ್ಲ ನಮಗೆ ನೋಡಿ ಮೇಡಮ್, ಈ ದೇಶದಲ್ಲಿ ಏಕೆ ಹಿಂದುತ್ವದ ದೇಶ ಅಂತ ಇವತ್ತು ನಾವು ನಂಬಿಕೆಯಿಂದ ಬೆಳೀತಾ ಇರತಕ್ಕಂತ ದೇಶ. ಇಲ್ಲ ಅವರು ಒಪ್ಪಲ್ಲ, ಇವರು ಒಪ್ಪಲ್ಲ. ಅದೇ ಇಲ್ಲಿ ಡಿಫ್ರೆನ್ಸ್ ಅದೇನೆ. ನೀವು ಬೇರೆ ಧರ್ಮ ಬೇಕಾದ್ರೆ ನೀವೆಲ್ಲ ಒಂದ್ ಕಡೆ ಅರ್ಕೆ ಮಾಡ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಎಲ್ಲ ವರವನ್ನ ಕೊಡ್ತೀರಾ. ಆದ್ರೆ ಹಿಂದೂಗಳಲ್ಲಿ ಇತ್ಕೊಂಡು ನಾವು ಹಿಂದೂಗಳು ನಮ್ಗೆ ಏನಾರು ಕೊಡ್ರಪ್ಪ ಅಂದ್ರೆ ನಮ್ಗೆ ಮೀನಾಮೇಷ ಎಣಿಸಿ ನೀವು ಮಾಡೋಂತ ಕೆಲಸ ಇವತ್ತು ಮಾಡ್ತಾ ಇದ್ದೀರಾ. ಇದು ಕಾಂಗ್ರೆಸ್ಸಿನ ತತ್ವ. ದೇಶನೂ ಕೊಟ್ರಿ, ಆಸ್ತಿನೂ ಕೊಟ್ರಿ, ಕಾಂಪೌಂಡು ಹಾಕಿ ಕೊಡ್ತೀರಾ. ಇನ್ನೊಂದು ಮತ್ತೊಂದು ಈಗ ಆಲ್ರೆಡಿ ಅವರು ಜನಸಂಖ್ಯೆ ಜಾಸ್ತಿ ಇದೆ, ಸೀಟ್ ಕೇಳ್ತಾ ಇದ್ರೆ ಕೊಡಿ ಸ್ವಾಮಿ, ನೀವೆಲ್ಲ ಕೊಡಕ್ಕೆ ಬಂದಿರೋದು ಕೊಡ್ತಾ ಇದ್ರ ಗೊತ್ತಾಗುತ್ತೆ ಮುಂದಿನ ದಿನದಲ್ಲಿ. ಇದು ನಿಮ್ಮ ಧೋರಣೆ. ಒಟ್ಟಾಗಿ ಏನಂದ್ರೆ ಅವ್ರು ನೋಲೈಕೆ ಮಾಡ್ಬಿಟ್ರೆ ನಾವು ಅಧಿಕಾರದಲ್ಲಿ ಶಾಶ್ವತ ಉಳಿತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಭ್ರಷ್ಟ ರಾಜಕಾರಣವನ್ನ ಈ ಕಾಂಗ್ರೆಸ್ ಅವ್ರು ಮಾಡ್ತಾ ಇದಾರೆ. ಇದೇ ತತ್ವ, ಇದೇ ಅಭಿಮಾನ, ಇದೇ ಪ್ರೀತಿ ಹಿಂದೂಗಳಿಗೆ ಬೇಡವಾ ಮೇಡಮ್? ನಿಮಗೆ ಬೇಡವಾ ಮೇಡಮ್? ಇವ್ರಿಗೆ ಬೇಡವಾ ಮೇಡಮ್? ಅಂದ್ರೆ ನಮಗೆ ಬೇಡವೇ ಬೇಡ ಅನ್ನೋ ವಿಚಾರ ಇದೆಯಲ್ಲ. ಅಲ್ಲ, ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿಂದ ಹಿಂದೂಗಳಿಗಾಗಿರೋ ಅನ್ಯಾಯ ಏನೋ ಅದ್ರ ಬಗ್ಗೆ ನೀವು ಮಾತಾಡಬೇಕು. ಡೀಟೇಲ್ ಆಗಿ ಮಾತಾಡ್ತೀನಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಯಡಳ್ಳಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಶಶಿಕಾಂತ್ ಯಡಳ್ಳಿ ಅವರೇ. ಗಲಭೆಕೋರರಿಗೆ ಅಮಾಯಕ ಅನ್ನುವಂಥ ಪಟ್ಟ ಕಟ್ಟೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಯಾಕಂದ್ರೆ ನಾವು ಧರ್ಮಾಧಾರಿತವಾಗಿ ರಾಜಕೀಯವಾಗಿ ಆಮೇಲೆ ಮಾತಾಡೋಣ. ಅವ್ರು ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ, ಆರೋಪಿಗಳು ಅಪರಾಧಿಗಳು ಅಂತ ಅನ್ನಿಸ್ಕೊಂಡಿರ್ತಾರೆ. ಸಂಪುಟದಲ್ಲಿ ಒಂದು ಮೀಟಿಂಗ್ ಕರೆದ್ಬಿಟ್ಟು ಆ ಕೇಸ್ಗಳನ್ನು ಅದು ಯಾವುದೇ ಆಗಿರ್ಬೋದು, ದಲಿತರನ್ನ ಬಿಟ್ಬಿಡೋಣ, ಕೃಷಿ ಹೋರಾಟಗಳು, ರೈತರ ಹೋರಾಟ ಬಿಟ್ಟುಬಿಡೋಣ, ಕನ್ನಡ ನಾಡು ನುಡಿ ಹೋರಾಟ ಬಿಟ್ಟು ಉಳಿದ ಪ್ರಕರಣಗಳನ್ನು ವಾಪಸ್ ತಗೊಳ್ತಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತಾರೆ? ಇವೆಲ್ಲವೂ ಧಾರ್ಮಿಕ ಪ್ರಕರಣಗಳೇ, ಮುಸ್ಲಿಂ ಹಿಂದೂಗೆ ಸಂಬಂಧಪಟ್ಟಂತ ಪ್ರಕರಣಗಳೇ. ಇವುಗಳಿಗೆ ಈಗ ನಿಮ್ಮ ಅಬ್ಜೆಕ್ಷನ್ ಇರೋದು ಅದೇ, ನಮ್ಮ ಅಬ್ಜೆಕ್ಷನ್ ಇರೋದು ಅದೇ. ಇದಕ್ಕೆ ಯಾವ ಪಕ್ಷಗಳಿಲ್ಲ, ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಈ ಕೆಲಸ ಮಾಡಿದ್ದಾವೆ. ಇವರು ಬಲಪಂಥೀಯ ಕಾರ್ಯಕರ್ತರ ಕೇಸುಗಳನ್ನ ವಾಪಸ್ ತೆಗೆದುಕೊಳ್ಳುವ ಕೆಲಸವನ್ನು ಬಿಜೆಪಿ ಅವರು ಮಾಡಿದ್ರೆ, ಅವರ ಆಡಳಿತದಲ್ಲಿದ್ದಾಗ ಕಾಂಗ್ರೆಸ್ನವರು ಮುಸ್ಲಿಂ ಸಂಬಂಧಪಟ್ಟಂತ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಆಕಸ್ಮಿಕವಾಗಿ ಈಗ ನಾನು ಹೇಳ್ತಾ ಇರೋದು, ಈಗ ಇವ್ರಿಗೂ ಒಂದು ನೈತಿಕ ಪ್ರಜ್ಞೆ ಇಲ್ಲ. ಯಾಕಂದ್ರೆ ಇವರು ಅದೇ ಕೆಲಸ ಮಾಡಿದ್ದಾರೆ, ಅವರೂ ನೈತಿಕ ಪ್ರಜ್ಞೆ ಇಲ್ಲ, ಅವರು ಅದೇ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಈ ಪಕ್ಷಾತೀತವಾಗಿ ತಮ್ಮ ಬೆಂಬಲಿಗರನ್ನ, ತಮ್ಮ ಸಿದ್ಧಾಂತಕ್ಕೆ ಪರವಾಗಿರ್ತಕ್ಕಂಥವ್ರನ್ನ, ತಮ್ಮ ಸಪೋರ್ಟರ್ಸ್ ಗಳನ್ನ, ತಮ್ಮ ಮತದಾರರನ್ನ ಓಲೈಸುವ ಕೆಲಸವನ್ನ ಎಲ್ಲಾ ಪಕ್ಷಗಳು ಮಾಡಿದ್ರಿಂದ ಈ ಯಾವ ಪಕ್ಷಗಳು ಸಹಿತ ಈ ವಿಷಯದಲ್ಲಿ ಮಾತಾಡಕ್ಕೆ ಅರ್ಹತೆಗಳನ್ನ ಪಡೆದಿಲ್ಲ. ಇದು ನಾನು ಡಿಟೇಲ್ ಆಗಿ ಹೇಳಬಲ್ಲೆ ನಿಮಗೆ, ಆಯ್ತಾ? ಇವರು ಇವಾಗ 60 ಕೇಸ್ಗಳನ್ನ ಹಿಂದೆ ತೆಗೆದಿದ್ದಾರೆ. ಯಾಕಂದ್ರೆ ಈ ಕಾಂಗ್ರೆಸ್ನವ್ರು ಇದಾರಲ್ಲ, ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನರ್ ಪೀಪಲ್. ಹೌದು, ಯಾಕನ್ನೋದು ಹೇಳ್ತೀನಿ ನಿಮಗೆ. ಬಿಜೆಪಿ ಅವ್ರ ಹಾಗೆ ಆಕ್ರಮಣಶೀಲರಲ್ಲ ಇವರು. ಹಿಂದ್ಗಡೆಗೆ ಇದೇ ರೀತಿಯಾಗಿ ಮಾಡಿದಾಗ, ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೂ ಸಹಿತ 43 ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡಾಗ ಇಮಿಡಿಯೇಟ್ ಆಗಿ ಕೋರ್ಟ್ ಹೋಗಿರ್ತಕ್ಕಂಥವ್ರು ಬಿಜೆಪಿ ಅವರು. ತಕ್ಷಣ ಹೋದ್ರೆ ನೋಡ್ರಿ ತಪ್ಪು ಮಾಡ್ತಾ ಇದ್ದಾರೆ ಅವರು ಅಂತ ಹೇಳ್ಬಿಟ್ಟು ಆ ಕೋರ್ಟ್ಗೆ ಹೋದ ತಕ್ಷಣನೇ ಕೋರ್ಟ್ ಆರ್ಡರ್ ಮಾಡ್ತು. ಕೋರ್ಟ್ ಆರ್ಡರ್ ಮಾಡ್ಬಿಟ್ಟು ಅವಾಗ ಅಂಜಾರಿ ಅವರು ಚೀಫ್ ನ್ಯಾಯಮೂರ್ತಿಗಳಾಗಿದ್ರು. ಅಂತ ಸಂದರ್ಭದಲ್ಲಿ ಅವರು ಏನ್ ಮಾಡಿದ್ರು, ಎಲ್ಲಾ ಕೇಸುಗಳನ್ನು ಸಹಿತ ರದ್ದು, ಇವರು ಏನೋ ಕಮಿಟಿಯಲ್ಲಿ ಅಥವಾ ಸಚಿವ ಸಮಿತಿಯಲ್ಲಿ ನಿರ್ಧಾರ ಮಾಡಿದ್ರು, ಅವೆಲ್ಲ ರದ್ದು ಮಾಡಿದ್ರು. ವಿಚಾರಣೆ ಮುಂದೆ ನಡೆಯಲಿ, ಯಾಕೆಂದ್ರೆ ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ಆದ್ರಿಂದ ಈ ಆದೇಶ ಏನಿದೆ ಅದು ನಿರರ್ಥಕ. ಆದ್ದರಿಂದ ಕ್ರಿಮಿನಲ್ PC ಸೆಕ್ಷನ್ 321 ಅಡಿಯಲ್ಲಿ ಇದನ್ನ ನಾನು ರದ್ದು ಮಾಡ್ತೇನೆ, ಇದು ಕಾನೂನು ಉಲ್ಲಂಘನೆ, ಅಧಿಕಾರ ಮೀರಿದ ಕ್ರಮ ಅಂತ ಹೇಳ್ಬಿಟ್ಟು ಒಂದು ತೀರ್ಪನ್ನು ಕೊಡುತ್ತೆ. ಅಲ್ಲಿ ಯಾರ್ತಕ್ಕಂಥ ಭಾರದ್ವಾಜ್, ಗಿರೀಶ್ ಭಾರದ್ವಾಜ್ ಅನ್ನೋರು ಒಂದು PIL ಸಲ್ಲಿಸಿರ್ತಾರೆ. ಸೊ ಆದ್ದರಿಂದ ಕಾಂಗ್ರೆಸ್ನವರು ಈ ಕೆಲಸ ಮಾಡಲ್ಲ. ಈ ಬಿಜೆಪಿಯವರು ಈಗಾಗಲೇ 385 ಕ್ರಿಮಿನಲ್ ಕೇಸ್ಗಳನ್ನ 2019ರಿಂದ 2023ರಲ್ಲಿ ಅವ್ರದ್ದು ಏನೋ ಆಡಳಿತಾಧಿಕಾರಿ ಇತ್ತು, ಆ 385 ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡ್ರು. ಅದರೊಳಗಡೆಗೆ 182 ಕೇಸ್ಗಳು ದ್ವೇಷ ಭಾಷಣ, ಗೋರಕ್ಷಕರದ್ದು, ಆಮೇಲೆ ನೈತಿಕ ಪೊಲೀಸ್ಗಿರಿ, ಇಂಥವೇ ಇದ್ದು 182 ಕೇಸ್ಗಳು. ಇವುಗಳೆಲ್ಲವನ್ನು ಸಹಿತ ಬಿಜೆಪಿ ಸರ್ಕಾರ ವಾಪಸ್ ತೆಗೆದುಕೊಳ್ತು.
ಯಾಕೆ ತಗೊಳ್ತು? ಬಲಪಂಥೀಯ ಕಾರ್ಯಕರ್ತರ ವಿರುದ್ಧ ದಾಖಲಾಗಿರ್ತಕ್ಕಂಥದ್ದು ಈ ಕೇಸ್ಗಳನ್ನು ಅದು ಕೆಲಸ ಮಾಡಿದೆ. Okay. ಆದ್ದರಿಂದ ನಾನು ಹೇಳ್ತಾ ಇರೋ ಅವ್ರು ಹೇಳಿದಾಗೆ ಸಹಸ್ರಾರು ಜನ ರೌಡಿ ಶೀಟರ್ಗಳು ಯಾರು ಹಿಂದೂ ಕಾರ್ಯಕರ್ತರು ಅಂತಿದ್ರಲ್ಲ ಅವ್ರೆಲ್ಲರ ರೌಡಿ ಶೀಟರ್ ಪಟ್ಟಿಯಿಂದ ಹೊರಗಡೆ ತೆಗೆದುಕೊಂಡ್ಬಂತು. ಅದರ ಅರ್ಥ ಏನು ಅಂತಂದ್ರೆ ನನ್ನ ಬೆಂಬಲಿಗರನ್ನ ನಾನು ಸೇಫ್ ಮಾಡ್ತೀನಿ. ಇದರಿಂದ ಆಗ್ತಕ್ಕಂಥ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಪೊಲೀಸ್ ಇಲಾಖೆ ಇದೆಯಲ್ವಾ ಅದರ ಮೇಲೆ ಅಪನಂಬಿಕೆ ಬರುತ್ತೆ. ಪೊಲೀಸ್ ಇಲಾಖೆಯವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಾವು ಏನು ಕೇಸ್ ಹಾಕಿದ್ರು ಸಹಿತ, ನಮ್ಮ ಪೊಲೀಸ್ ಸ್ಟೇಷನ್ ದಾಳಿ ಮಾಡಿದ್ರು, ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಏನು ಮಾಡಿದ್ರು ಸಹಿತ ಅವ್ರ ಸರ್ಕಾರ ಬಂದಾಗ ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ತಾರಲ್ಲಪ್ಪ, ಅಧೈರ್ಯ ಆಗಿ ಹೋಗ್ಬಿಡುತ್ತಲ್ವಾ, ಕಾನ್ಫಿಡೆನ್ಸ್ ಬಿಲ್ಡಪ್ ಆಗೋದಿಲ್ವಲ್ಲ. ಇದ್ರ ಬಗ್ಗೆ ಗೃಹ ಸಚಿವರು ಮಾತಾಡ್ಬೇಕಾಗಿತ್ತು, ನಮ್ಮ ಡಿಪಾರ್ಟ್ಮೆಂಟ್ ಅನ್ನು ನಿಷ್ಕ್ರಿಯ ಮಾಡ್ತಿದ್ದಾರೆ ಅಂತ. ಅಲ್ಲಿ ಯಾವ ಗೃಹ ಸಚಿವರು? ಇವರು ಪಾರ್ಟಿ ಇದ್ದಾಗ ಒಬ್ರು ಗೃಹ ಸಚಿವರು ಇರ್ತಾರೆ, ಅವ್ರ ಪಾರ್ಟಿ ಇದ್ದಾಗ ಗೃಹ ಸಚಿವರು ಇರ್ತಾರೆ. ಇವರೆಲ್ಲರೂ ಸಹಿತ ಮಾಡೋ ಕೆಲಸ ಏನು ಅಂತಂದ್ರೆ ನಮ್ಮ ಜನರ ಸೇಫ್ ಮಾಡೋದು. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ರೌಡಿ ಎಲಿಮೆಂಟ್ಸ್ ಅಂತ ಇರ್ತಾರೆ, ಈ ರೌಡಿ ಎಲಿಮೆಂಟ್ಸ್ ಗಳು ಸೇಫ್ ಆಗ್ತಾರೆ ಮತ್ತು ಅವರಿಗೆ ಒಂದು ಕಾನ್ಫಿಡೆನ್ಸ್, ಇವತ್ತು ಕೇಸ್ ಹಾಕ್ಬಹುದು, ನಾಳೆ ನಮ್ಮ ಸರ್ಕಾರ ಬರುತ್ತೆ ಬಿಡಿ ಮುಂದೆ, ಆವಾಗ ಅವನ್ನೆಲ್ಲ ವಾಪಸ್ ತೆಗೆದುಕೊಳ್ತಾರೆ ಬಿಡಿ. ಸೊ ಈ ರೀತಿಯಾದಂತ ಒಂದು ಕಾನ್ಫಿಡೆನ್ಸ್ ಬಂತು ಅಂತಂದ್ರೆ ಅವ್ರು ಕೇರೆ ಮಾಡಿದಿಲ್ಲ. ಬಲಪಂಥೀಯ ಕಾರ್ಯಕರ್ತರಲ್ಲಿ ಅಥವಾ ಈ ಮುಸ್ಲಿಂ ಕಾರ್ಯಕರ್ತರಲ್ಲಿ ಯಾರಿದ್ರು ಕೇರೆ ಮಾಡಲ್ಲ. ಅವರು ಸರ್ಕಾರ ಕಾನೂನು ಇವ್ರಿಗೆ ಸಮಂಜಸ ಅಲ್ವೇ ಅಲ್ಲ. ಆದ್ದರಿಂದ ಅವರು ದಾಳಿ ಮಾಡುವ ಕೆಲಸವನ್ನ, ಹತ್ಯೆ ಮಾಡುವ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅದನ್ನ ಒಂದು ಪಕ್ಷ ಇದ್ದಾಗ ಸಪೋರ್ಟ್ ಮಾಡುತ್ತೆ, ಇನ್ನೊಂದು ಪಕ್ಷ ವಿರೋಧಿಸುತ್ತೆ. ಇದರಿಂದಾಗಿ ಏನಾಗುತ್ತೆ ಇಡೀ ವ್ಯವಸ್ಥೆ ಇದೆಯಲ್ವಾ, ಈ ಇಡೀ ವ್ಯವಸ್ಥೆ ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ. ಡನ್. ದರ್ಶನ್ ಅವರೇ, ಸಚಿವ ಕೆ ವೆಂಕಟೇಶ್ ಅವರು ಮಾತಾಡೋ ಸಂದರ್ಭದಲ್ಲಿ ಸರ್ವಜನಾಂಗದ ಶಾಂತಿಯ ತೋಟ ಎಲ್ಲ ಧರ್ಮದವ್ರನ್ನ ಒಂದೇ ರೀತಿ ಕಾಣಬೇಕು ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದ್ರು. ಅದು ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ, ಮೂಲಭೂತ ಸೌಕರ್ಯಗಳಲ್ಲಿ, ಕೇಸ್ ವಿಷಯದಲ್ಲ, ಅದು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಮತ್ತೊಬ್ಬ ಆಗಿರಲಿ, ಕೇಸ್ ವಿಷಯದಲ್ಲಿ ಸರ್ವಜನಾಂಗದ ಶಾಂತಿಯ ತೋಟ ನೋಡಬೇಕಾ? ನೋಡಿ, ಇವಾಗ ಒಂದು ರಿಪೋರ್ಟ್ ಬಂದಿದೆ. ಸರ್ಕಾರ ಕ್ಯಾಬಿನೆಟಲ್ಲಿ ಸುಮ್ಮನೆ ಏನೋ ಒಂದು ಹಾರಿಕೆಯಾಗಿ ಯಾವುದೇ ನಿರ್ಧಾರವನ್ನು ತಗೊಳ್ಳೋದಿಲ್ಲ. ಇವತ್ತು ನೀವು ಅಲ್ಲಿ ಲಾಡ್ಲ ಮಶಕ್ ದರ್ಗಾ ಅನ್ನುವಂಥ ಹೆಸರನ್ನ ತಗೊಂಡು ಒಂದು ಧರ್ಮನ ನೋಡ್ತಾ ಇದ್ದೀರಾ. ಆ ಪ್ರಕರಣದಲ್ಲಿ ನಮ್ಮ ಹಿಂದೂ ಬಾಂಧವರು ಇಲ್ವಾ? ಆ ಪ್ರಕರಣದಲ್ಲಿ ಅವ್ರ ಕೇಸನ್ನು ವಾಪಸ್ ಹೋಗೋದಿಲ್ವಾ? ಯಾಕೆ ನಿಮಗೆ ಸಹಿಸೋದಕ್ಕಾಗ್ತಾ ಇಲ್ವಾ? ದೊಂಬಿಗಳಾದಾಗ ಎರಡೂ ಕಡೆಯವರು ಇರ್ತಾರೆ. ಈ ಪ್ರಕರಣ ನಾವು ಕೈ ಬಿಟ್ಟಾಗ ಅಲ್ಲಿ ಹಿಂದೂ ಧರ್ಮದವ್ರದ್ದು ಕೈ ಬಿಟ್ಟಿದ್ದಾರೆ. ಯಾಕೆ ನೀವು ವಿರೋಧ ಮಾಡ್ತಾ ಇದ್ದೀರಾ? ನೂರಾರು ಕುಟುಂಬಗಳು, ನಮ್ಮ ತಾಯಂದ್ರು, ನಮ್ಮ ಅವ್ವಂದ್ರು, ಅವ್ರ ಪಾಪ ಮಕ್ಕಳನ್ನ ಎತ್ತಿ ಏನೋ ಬೆಳೆಸಿ ಸಾಕಿರ್ತಾರೆ. ಯಾವನೋ ಒಬ್ಬ ವಿಷಕಾರ್ತನೆ ಏನೋ ಒಂದು ಕೆಟ್ಟ ಕೆಲಸವನ್ನ, ಕೃಕೃತ್ಯವನ್ನ ಮಾಡ್ತಾನೆ. ನಾವು ಭಾವನಾತ್ಮಕ ಜೀವಿಗಳು ಭಾರತದವರು, ಅದು ಹಿಂದೂನೇ ಆಗ್ಲಿ, ಮುಸಲ್ಮಾನೇ ಆಗಿರ್ಲಿ, ಕ್ರೈಸ್ತನೇ ಆಗಿರ್ಲಿ, ಸಿಖ್ಖರೇ ಆಗಿರ್ಲಿ, ಯಾರೇ ಆಗಿರ್ಲಿ, ಆ ಒಂದು ಪ್ರಕ್ಷುದ್ಧತೆಯಲ್ಲಿ, ಆ ಒಂದು ಸನ್ನಿವೇಶದಲ್ಲಿ, ಯಾವುದೋ ಒಂದು ದುಡುಕಿನ ನಿರ್ಧಾರದಲ್ಲಿ ಹೌದು ತಪ್ಪುಗಳಾಗಿದೆ, ಕ್ರೈಮ್ ಆಗಿರ್ಬೋದು, ವಾಟ್ ಎವರ್, ಆದ್ರೆ ಅದರಲ್ಲಿ ಹಿಂದೂನು ಇದ್ದಾನೆ, ಮುಸಲ್ಮಾನೂ ಇದ್ದಾನೆ. ಈ ಪ್ರಕರಣ ಬಿಡಬೇಕಾದ್ರೆ ಏನು ಮುಸ್ಲಿಮ್ರದ್ದು ಮಾತ್ರ ಬಿಡ್ತಾ ಇಲ್ಲ, ಅಲ್ಲಿ ಹಿಂದೂ ಬಾಂಧವರು ಇದ್ದಾರೆ, ಯಾಕೆ ಅವ್ರನ್ನ ಬಿಡಬಾರ್ದಾ? ತಪ್ಪ ಅನ್ನುವಂಥದ್ದು ನನ್ನ ಪ್ರಶ್ನೆ. ಅಲ್ಲಲ್ಲ, ಒಂದ್ ನಿಮಿಷ ಸರ್, ಅದಕ್ಕೆ ಬೇಕಾಗಿರೋ, ನೀವು ಹೇಳೋದು ಕರೆಕ್ಟು, ಅದಕ್ಕೆ ಬೇಕಾಗಿರ್ತಕ್ಕಂಥ ರಿಪೋರ್ಟ್ ಅನ್ನ ತರಿಸ್ಕೊಂಡಿದ್ದಾರೆ. ಅದ್ರ ಮೇಲೆ ನೀವೇ ಅಪೀಲ್ ಹೋಗ್ಬೋದು ಸ್ವಾಮಿ. ನೀವು ಪತ್ರಕರ್ತರಿದ್ದೀರಿ, ಹಿರಿಯರಿದ್ದೀರಿ, ಗೋ ಟು ದ ಕೋರ್ಟ್ ಸರ್. ಈ ದೇಶದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನೋಡಿ, ದರ್ಶನ್ ಅವರೇ, ಇಂಥ ಅನ್ಯಾಯಗಳಾಗಬಾರ್ದು, ಇಂಥ ಪ್ರಶ್ನೆ ಮಾಡುವಂತ ಸ್ಥಿತಿಗಳು ಬರಬಾರ್ದು ಅಂತಾನೆ ಜನಪ್ರತಿನಿಧಿಗಳು, ಸಚಿವರು, ಎಕ್ಸ್ಪರ್ಟ್ಸ್, ಆಫೀಸರ್ಸ್ ಕೂರಿಸರೋದಲ್ವಾ? ಅಲ್ಲಿ ನೋಡಿ, ಈಗ ನೋಡಿ, ಹಿಜಾಬ್ ವಿಷಯದಲ್ಲಿ ಹಿಜಾಬು ನೀವಾಗಲೇ ಹಲವಾರು ಸಂದರ್ಭದಲ್ಲಿ ಹಲಾಲು ಅದು ಇದು ಎಲ್ಲ ಇದು ಬಿಜೆಪಿ ಅವ್ರದ್ದು. ನೀವು ಆ ವಿಷಯ ಮುಂದರೆಗೆ ತಗೊಬಂದ್ರಿ, ಅಲ್ಲೊಂದು ಮೂಮೆಂಟಲ್ಲಿ ಒಂಥರ ಪ್ರಕ್ಷುಬ್ಧತೆ. ಈಗ ಗೇನ್ ಇದು ಇಲ್ಲ, ಐ ವಿಲ್ ಕಮ್ ಮೇಡಮ್. ಒಂದು ಅವರು ಮಾತಾಡ್ತಾನೆ, ನೀವು ಪ್ರಶ್ನೆ ಕೇಳೋದು ಸರಿ ಇದೆ, ರೆಸ್ಪೆಕ್ಟ್ ಯು ಆಲ್ವೇಸ್. ಈಗ ತುಷ್ಟೀಕರಣ ಅಂತ JDSನವ್ರು ಹೇಳಬೇಕಾದ್ರೆ ನನಗೆ ಇತಿಹಾಸದ ಉಲ್ಲೇಖ ಆಯಿತು. ದೇವೇಗೌಡರು ನನ್ನ ಮುಂದಿನ ಜನ್ಮ ಅಂದರೆ ಮುಸಲ್ಮಾನಿಗೆ ಹುಡ್ತೀನಿ ಅಂತ ಇತಿಹಾಸದಲ್ಲಿದೆ. ಅದನ್ನು ನಾವು ತುಷ್ಟೀಕರಣ ಅನ್ನೋದಕ್ಕಾಗುತ್ತೆ, ಅವ್ರ ಭಾವನೆ ಅಂತ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಇನ್ನು ಇವರು ಮಾತಾಡ್ತಾ ಎಲ್ಲದನ್ನು ಕೊಟ್ಟರು, ಕಾಂಪೌಂಡ್ ಆಗ ಕೊಟ್ಟರು. ಅಣ್ಣ, ಬೊಮ್ಮಾಯಿಯವರು 2400 ಕೋಟಿ ರೂಪಾಯಿ ಇದೇ ಮುಸಲ್ಮಾನ್ ಸಮುದಾಯಕ್ಕೆ ಕೊಟ್ರಲ್ಲ, ಇದೇ ಅವರ ಶಾದಿಗಳಿಗೆ ಹಣ ಕೊಡುವಂಥ ಕೆಲಸ ಮಾಡಿದ್ರಲ್ಲ, ಕಬರಸ್ಥಾನ್ಗಳಿಗೆ ದುಡ್ಡು ಕೊಟ್ರಲ್ಲ, ಹಜ್ ಯಾತ್ರಿಗಳಿಗೆ ಹಣ ಕೊಟ್ರಲ್ಲ, ಅಥವಾ ಮಸೀದಿಗಳ ನಿರ್ಮಾಣಕ್ಕೆ ಹಣ ಕೊಟ್ರಲ್ಲ. ಇಟ್ಸ್ ಆನ್ ರೆಕಾರ್ಡ್, ಇಟ್ಸ್ ಆನ್ ಬಜೆಟ್. ನೀವು ಕೊಟ್ರೆ ತುಷ್ಟೀಕರಣ ಅಲ್ಲ. ಇದೇ ಮೋದಿ ಸಾಹೇಬ್ರು ಸರ್ಕಾರ ತಾಲಿಬಾನಿಗೆ 800 ಕೋಟಿ ರೂಪಾಯಿ ಕೊಟ್ರಲ್ಲ. ಈ ಬಾರಿ ತಾಲಿಬಾನ್ ಸರ್ಕಾರಕ್ಕೆ 200 ಕೋಟಿ 20 ಆಂಬುಲೆನ್ಸ್ ಕೊಟ್ರಲ್ಲ. ಅವನು ಯಾರೋ ತಾಲಿಬಾನ್ ಮಂತ್ರಿ ಬರ್ತಾನಂತೆ, ಬಂದಾಗ ನಮ್ಮ ದೇಶದ ಪತ್ರಕರ್ತರ ಮುಂದೆ ಮಹಿಳೆಯರನ್ನ ಹೊರಗಡೆ ಇಡ್ತಾನಂತೆ. ಈ ದೇಶದ ಪ್ರಧಾನಿ ಪ್ರಶ್ನೆ ಮಾಡಿದ್ರ, ಗೃಹ ಸಚಿವರು ಪ್ರಶ್ನೆ ಮಾಡಿದ್ರ, ಆಯ್ತು ತುಷ್ಟೀಕರಣ ಅಂತ ಇವ್ರು ಮಾತಾಡ್ತಾ ಇದ್ದಾರೆ. ಮೇಡಮ್, ನಮ್ಮ ದೇಶದ ಕಾಂಗ್ರೆಸ್ನ ಯಾವ ಪ್ರಧಾನಿಗಳು ಪಾಕಿಸ್ತಾನಕ್ಕೆ ಹೋಲಿಲ್ಲ ಮೇಡಮ್. ಇದೇ ನರೇಂದ್ರ
ಮೋದಿ ಅವರು 3 ಬಾರಿ ಪಾಕಿಸ್ತಾನಕ್ಕೆ ಹೋದ್ರು, ಏನು ಸೀರೆನೂ ಗಿಫ್ಟ್ ಬಂದ್ರು ನವಾಜ್ ಶರೀಫ್ರಿಂದ. ಇದಕ್ಕೇನಂತಾರೆ ಮೇಡಮ್, ಅಟಲ್ ಬಿಹಾರಿ ವಾಜಪೇಯಿ ಬಸ್ಸಲ್ಲಿ ಹೋಗಿ ಬಂದ್ರು ಮೇಡಮ್ ಪಾಕಿಸ್ತಾನಕ್ಕೆ, ರೈಲಲ್ಲಿ ಹೋಗಿ ಬಂದ್ರು. ಕಂದಾರ್ ವಿಮಾನ ಅಪಹರಣ ಆದಾಗ ಮೇಡಮ್ ನಾವು ಶತ್ರು ದೇಶನ 2 ತುಂಡು ಮಾಡಿರೋ ಇತಿಹಾಸ. ಅವ್ರು ಹಂಗ್ ಮಾಡ್ತಾರೆ, ನೀವು ಹಿಂಗ್ ಮಾಡ್ತೀರಿ ಅಂತ ಡಿಫರೆನ್ಸ್ ಇಲ್ಲ ಅಂತ. ನೋಡಿ, ನಾನು ಮಾತಾಡ್ತಾ ಇರೋದು ದಿನ ಬೆಳಗಾದರೆ ಯಾವೊಂದು ಶತ್ರು ದೇಶವನ್ನ ಜಪ ಮಾಡಿ ಇಲ್ಲೇನಾದ್ರೂ ನಮ್ಮ ಒಂದು ಸಂವಿಧಾನದ ವಿಚಾರ, ದೇಶದ ಆಶೋತ್ತರ ವಿಚಾರಗಳ ಧ್ವನಿ ಎತ್ತವ್ರನ್ನ ನಿಮ್ಮ ನಾಲ್ಗೆ ಕಳಿಸ್ತೀವಿ, ನೀವು ಅವ್ರ ಸಪೋರ್ಟರು ಇವ್ರ ಸಪೋರ್ಟರು ಅನ್ನೋಂಥವ್ರು. ನೀವು ಖುದ್ದಲ್ಲಿ ಹೋಗಿ ಉಂಡು ಬಂದಿದ್ದೀರಲ್ರಿ ಸ್ವಾಮಿ, ಕೈ ಕೊಟ್ಟು ಬಂದಿದ್ದೀರಲ್ಲ. ಇವತ್ತೇನಾದ್ರು ಸೌದಿ ಅರೇಬಿಯಾಕ್ಕೆ ಹೋಗಿ ಏನೋ ದುರಂಧರ್ ಪಿಕ್ಚರ್ ತರನೇ ಹೋಗಿ ಅಪ್ಕೊಂಡ್ರೆ ನಿಮಗೆ ತುಷ್ಟೀಕರಣ ಕಾಣಿಸ್ತಾ ಇಲ್ಲ. ಮಾಲ್ಡೀವ್ಸ್ಗೆ 4500 ಕೋಟಿ ಕೊಟ್ಟರು ಅದು ತುಷ್ಟೀಕರಣ ಅಲ್ಲ. ಇವರೇ ಬ್ಯಾನ್ ಮಾಲ್ಡೀವ್ಸ್ ಅಂತೆಲ್ಲ ಅಭಿಯಾನಗಳನ್ನ ಮಾಡ್ತಾ ಇದ್ರು. ಮೇಡಮ್, ಒಂದು ನಿರ್ಧಾರವನ್ನ ಸರ್ಕಾರ ತಗೊಂಡಿದೆ. ನೀವು 52 ಪ್ರಕರಣಗಳು ಒಂದೇ ಆಯಾಮದಲ್ಲಿ ನೋಡಿ. ಯಾಕೆ ಮುಸಲ್ಮಾನರು ಅಂತ ಹೇಳಿ ನಿಮ್ಮನ್ನ ಆದ್ರೂ ಜಪ ಬಿಟ್ರೆ ಬೇರೇನು ಕಾಣಿಸ್ತಾ ಇಲ್ವಾ? ಇದೇ STPI ಬಗ್ಗೆ ಏನೋ ಮಾತಾಡ್ತಾ ಇದ್ರು. ಅಯ್ಯೋ ದೇವ್ರೆ, ದಾವಣಗೆರೆಯಲ್ಲಿ ಅದು ಏನ್ ಜಪ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ನವ್ರು ಚುನಾವಣೆ ತರ ಚುನಾವಣೆ ಮಾಡ್ತಾ ಇದ್ರೆ ಯಾರ್ಯಾರು ಎಷ್ಟೆಷ್ಟು ಫಂಡಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಅದನ್ನು ಬಟಾಬಾಯ್ಲು ಮಾಡ್ತೀವಿ. ಯಾರಾದ್ರೂ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತು ಯಾವ ತರ ಕೆಲಸ ಮಾಡ್ಕೊಂಡು ಅವ್ರಿಗೇನಾದ್ರು ಒಂದು ಹೆಚ್ಚು ಓಟ್ ಬಂದ್ರೆ ನನಗೆ ಬರುತ್ತಲ್ಲ ಅಂತ ಏನ್ ದಾವಣಗೆರೆಯಲ್ಲಿ ಅಭ್ಯರ್ಥಿಗೆ ಯಾರು ಮುತೌನಿಗಳೆಲ್ಲ ಬಂದ್ಬಿಟ್ಟು ಆಶೀರ್ವಾದ ಇದು. ಅಲ್ಲಿ ಎಲ್ಲಿ ಯಾವ್ದಲ್ಲಿ ಮೇಡಮ್ ಬಾಗಲಕೋಟೆಯಲ್ಲಿ ನಮಗೆ ಹಿಂದೂಗಳು ಓಟು ಬಿಟ್ರೆ ಬೇರೆ ಯಾರ್ದು ಬೇಡ ಅಂತ, ಇಲ್ಲಿ ಆಶೀರ್ವಾದ, ಅಲ್ಲಿ ಪ್ರವಚನ. ನೋಡಿ, ಈ ಡಬಲ್ ಸ್ಟ್ಯಾಂಡರ್ಡ್ ನಡೆಯಲ್ಲ. ನಾವು ಇಲ್ಲಿ ನೋಡಿ ಮೇಡಮ್, ಭಾರತ ದೇಶದಲ್ಲಿ ಹುಟ್ಟಿದ್ದಾರೆ ಮೇಡಮ್, ಬದುಕಿದ್ದಾರೆ. ಯಾಕೆ 2ನೇ ದರ್ಜೆ ಇರ್ತಾರೆ ನೋಡ್ತಾ ಇದ್ದೀರಾ? ಬೆಳಿಲಿ ಬದುಕ್ಲಿ, ಇಲ್ಲಿ ಟ್ಯಾಕ್ಸ್ ಅವ್ರು ಕೊಡ್ತಾ ಇರಲ್ಲ, ಏನು ಟ್ಯಾಕ್ಸ್ ಬೇಡ. ನನಗೆ ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಕೇಸ್ ಅಂದಾಗ ಅದನ್ನ ವಾಪಸ್ ತಗೊಳ್ಳೋದಿಲ್ಲ. ಎನಿ ಕೇಸ್ ಇರ್ಬೋದು, ಮುತಾಲಿಕ್ ಅವ್ರದ್ದು ಇರ್ಬೋದು, ಚೈತ್ರ ಕುಂದಾಪುರ ಇರ್ಬೋದು, ಅಥವಾ ಈ ದರ್ಗಾ ಪ್ರಕರಣ ಇರ್ಬೋದು. ಅಲ್ಲ, ನನಗೆ ಆಗೋ ಆತಂಕ ಏನ್ ಗೊತ್ತಾ, ಮುಂದೊಂದ್ ದಿವಸ ಏನ್ ಬೇಕಾದ್ರೂ ಮಾಡ್ಬೋದು, ಆ ಭಾವನೆ ಬಂದ್ಬಿಡುತ್ತೆ. 445 ಜನ ರೌಡಿ ಶೀಟರ್ಗಳನ್ನ ಖುಲಾಸೆ ಮಾಡಿದ್ರಲ್ಲ, 20,000. ನಾನು ಹೇಳ್ತೀನಿ, ನಾವು ಮಾತಾಡ್ತಾ ಇರೋದು 165 ಜನ ಒಂದು ಪ್ರಕರಣ, ಅಲ್ಲಿ ಹಿಂದೂನು ಇದ್ದಾರೆ ಮುಸಲ್ಮಾನರು ಇದ್ದಾರೆ. 20,455 ರೌಡಿ ಶೀಟರ್ಗಳನ್ನ ಖುಲಾಸೆ ಮಾಡಿದ್ರಲ್ಲ. ಇವತ್ತಾಗ್ತಾ ಇರ್ತಕ್ಕಂಥ ರೌಡಿಸಮ್, ಗಾಂಜಾ, ಡ್ರಗ್ಸು, ಕೊಲೆ, ಅತ್ಯಾಚಾರಗಳಿಗೆ ನೀವೇ ಏನು ಶಿಲಾನ್ಯಾಸ ಮಾಡಿಕೊಟ್ಟಂಗೆ ಆಗಿದೆಯಲ್ಲ. ನಿಮ್ಮ ಆತಂಕಕ್ಕೆ ನಾನು ಧ್ವನಿಗೂಡಿಸ್ತೀನಿ. ನೀವು ಮಾಡಿದ ನಿಜವಾಗ್ಲೂ ತಪ್ಪು. ನಮ್ಮ ತಪ್ಪಿದ್ರೆ ಲೆಟ್ ದೆಮ್ ಗೋ ಟು ದ ಕೋರ್ಟ್. ರಾಜ್ಯದಲ್ಲಿ ಹಾಗಾದ್ರೆ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆಯಾ? ನೀವು ಹಿಂದುತ್ವದ ರಕ್ಷಣೆಗಾಗಿ ನಿಂತ್ಕೊಂಡವರು, ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಪ್ರಕರಣವನ್ನೇ ಗಂಭೀರವಾಗಿ ತಗೊಂಡು ಬರೀ ಫೇಸ್ಬುಕ್, ಟ್ವಿಟರ್ ಹೋರಾಟನ ಅಥವಾ ನ್ಯಾಯಾಲಯದ ಮೊರೆ ಹೋಗ್ತೀರಾ? ನ್ಯಾಯಾಲಯದ ವಿಚಾರವಾಗಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ಮುಂದಿನ ನಡೆ ಹೇಗಾಗಬೇಕು ಅನ್ನೋದು ಚರ್ಚೆ ತಗೊಂಡು ಹೋಗಲ್ಲ. ಇಲ್ಲ ನೋಡಿ, ಹೋಗಲ್ಲ ಅನ್ನೋ ವಿಚಾರ ಅಲ್ಲ ಮೇಡಮ್. ಇವತ್ತು ನಾವು ಈಗ KJಹಳ್ಳಿ DJಹಳ್ಳಿದು ಪ್ರಕರಣ ನೋಡಿದ್ದೀವಿ. ಯಾರೋ ಒಬ್ರು ಪೋಸ್ಟ್ ಹಾಕಿದ್ರು ಅಂತ ಹೇಳಿ ಇಡೀ ಒಂದು ಮಾತೆತ್ತಿರ ನಾವು ಸಂವಿಧಾನ ಪ್ರಕಾರ ನಡ್ಕೊಂತೀನಿ ಅಂತ ಹೇಳೋ ಕೆಲವೊಂದು ಮುಖಂಡರುಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೆಂಕಿ ಇಡ್ತಾರೆ ಗುಂಪು ಆಗಿ. ಅವತ್ತು ಕೂಡ ಕಾಂಗ್ರೆಸ್ನವ್ರಿಗೆ ಏನೋ ಅನ್ಸಲ್ಲ. ಯಾಕೆಂದ್ರೆ ಅಂತ ಕೇಸಲ್ಲಿ ಭಾಗವಹಿಸಿದವ್ರಿಗೂ ಕೂಡ ಮೈಸೂರಿಂದ ಒಬ್ಬ ಶಾಸಕರು ಪತ್ರ ಬರೀತಾರೆ, ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಎಲ್ರಿಗೂ ಕೇಸ್ನ ವಾಪಸ್ ತಗೊಳ್ಳಿ ಅಂತ. ಇದು ಕಾಂಗ್ರೆಸ್ಸಿನ ಮನಸ್ಥಿತಿ. ನಾವು ಇದನ್ನೇನಾದ್ರೂ ಜಾಸ್ತಿ ಹೇಳಕ್ ಹೋದ್ರೆ, ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಕ್ ಹೋದ್ರೆ, ಇವತ್ತು ಕಾಂಗ್ರೆಸ್ನವ್ರು ಕೇಳೋ ಮನಸ್ಥಿತಿಲಿಲ್ಲ. ಹಿಂದೂಗಳಲ್ವಾ ಬಿಡ್ರಿ, ಹಿಂದೂಗಳದಲ್ವಾ ಬಿಡ್ರಿ ಅನ್ನೋ ಮನಸ್ಥಿತಿ ಖಂಡಿತವಾಗಿದೆ. ಮದ್ದೂರಲ್ಲಿ ಗಲಾಟೆ, ಗಣೇಶ ಹೋಗ್ಬೇಕಾದ್ರೆ ಗಲಾಟೆ ಮಾಡಿದ್ದಾರೆ ಮೇಡಮ್. ಇದೇ ಮದ್ದೂರಿನ ಕೆರಗೋಡ ಅನ್ನೋ ಇದ್ರ ಗ್ರಾಮದಲ್ಲಿ ಭಗವದ್ಧ್ವಜ ಒಂದು ಇದು ಮಾಡಿದ್ಕೆ ಇವತ್ತು ಯಾರ್ಯಾರು ಏನೇನ್ ಮಾಡಿದ್ರು ಅಂತ ಕಾಂಗ್ರೆಸ್ ಅವ್ರಿಗೆ ಗೊತ್ತಿದೆಯಲ್ವಾ? ಒಂದೇ ಒಂದು ಹಿಂದೂಗಳು ಅನ್ಯಾಯ ಆಯ್ತ್ರಿ, ನಮಗೆ ನೋವಾಗ್ತಾ ಇದೆ ಅಂತ ಹೇಳೋಂತ ಪರಿಸ್ಥಿತಿ ಇಲ್ವೇ ಇಲ್ಲ. ಅವ್ರಿಗೆ ಏನ್ ಬೇಕು ಅಂತಂದ್ರೆ ಅವ್ರದ್ದು ಓಟ್ ಎಲ್ಲ ಒಂದ್ ಕಡೆ, ನಾವ್ ಇದನ್ನೆಲ್ಲ ಮಾತಾಡಕ್ ಹೋದ್ರೆ ಆ ಓಟ್ ಬರಲ್ಲ. ಅವ್ರನ್ನ ಏನಾದ್ರು ಮಾಡಿ ಅಚ್ಚುಕಟ್ಟಾಗಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಇನ್ನೊಂದು ಮತ್ತ ನಾವೇನೋ ಒಂದು ಕೊಟ್ಟು ಬಿಡ್ತೀವಿ ಎಲೆಕ್ಷನ್ ಟೈಮಲ್ಲಿ, ನಮ್ಗೆ ಓಟ್ ಹಾಕ್ಸ್ಕೊಳ್ಳೋಣ ಅಂತ ಒಂದು ತೀರ್ಮಾನಕ್ಕೆ ಬದ್ಧವಾಗಿ ಇವತ್ತಿಂದ ಅಲ್ಲ ಮೇಡಮ್. ನಾನು ಅವಾಗ್ಲೇನೆ ಹೇಳಿದೆ, ಪಾಕಿಸ್ತಾನ ಬಾಂಗ್ಲಾದೇಶ ಏನಕ್ಕೆ ಆಯ್ತಾಗದ್ರೆ ಎರಡು ದೇಶ. ಈ ದೇಶದಲ್ಲಿ ಇರ್ತಕ್ಕಂಥ ಮುಸ್ಲಿಮ್ರಿಗೆಲ್ಲ ಒಂದು ಒಳ್ಳೆ ದೇಶ ಮಾಡ್ಕೊಡ್ಬೇಕು ಅಂದ್ರೆ ಬಿಟ್ಟು ಕಾಂಗ್ರೆಸ್ನ ಕೊಡುಗೆ ಅಲ್ವಾ ಅದು? ಅವ್ರು ಎದೆ ತಟ್ಕೊಂಡು ಹೇಳೋ ಅಂತ ಕೆಲಸ ಅಲ್ವಾ ಇದು? ಅದೇ ರೀತಿ ಇವತ್ತು ಇನ್ನ ಕಾಂಗ್ರೆಸ್ ಮುಂದುವರೆದ ಭಾಗ ಇದು ಅಷ್ಟೇನೆ. ಯಾಕೆಂದ್ರೆ ಇವತ್ತು ನಾವೆಲ್ಲ ಒಂದ್ ಕಡೆ ನಮ್ಮ ಹಿಂದೂಗಳ ಬಗ್ಗೆ ಭಾವನೆಗಳನ್ನ ಹಂಚ್ಕೊಂಡು ಇಂಥವ್ರು ಮಾತಾಡ್ತಾ ಇದ್ದಂತ ಅವ್ರ ವಿಧವಾಗಿ ಎಲ್ಲ ಒಂದ್ ಕಡೆ ನಾವು ಹೇಳಿಕೆ ಕೊಟ್ಟನು ಇವತ್ತು ವಾಕ್ ಸ್ವಾತಂತ್ರ್ಯದ ಕಿತ್ಕೊಳೋ ಮೂಲಕ ಕೇಸ್ಗಳನ್ನ ಹಾಕಿ
ಎಲ್ಲ ಒಂದ್ ಕಡೆ ಅವ್ರು ಕಿರುಕುಳ ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇಡೀ ರಾಜ್ಯದಲ್ಲಿ. ಇವತ್ತು ಹಿಂದುತ್ವ ಎಲ್ಲ ಒಂದ್ ಕಡೆ ನಾವು ಹೇಳ್ಕೊಂಡು ಓಡಾಡಿರ್ಬೋದು, ಭಾಷಣ ಮಾಡೋರಿರ್ಬೋದು, ಎಲ್ಲ ಒಂದ್ ಕಡೆ ಹಿಂದುತ್ವದ ಬಗ್ಗೆ ನಾವು ಮಾತಾಡ್ಬಿಟ್ರೆ ಬೇರೆ ಧರ್ಮದವ್ರು ಹಿಂಗೆಲ್ಲ ಹಿಂಗಿದ್ದಾರೆ ಅಂತ ಹೇಳ್ಬಿಟ್ರೆ ಅದಕ್ಕೂ ಕೂಡ ಕೇಸ್ ಹಾಕಿ ಹಿಂದೂಗಳ ಮೇಲೆ, ಭಾವನೆಗಳ ಮೇಲೆ ನೀವು ಮಾಡಿ ಅಂತ ಮೇಡಮ್ ಅಲ್ಲ. ಅವ್ರಿಗೇನು ಅಂದ್ರೆ ನಾವ್ ಹಿಂಗ್ ಮಾಡ್ಬಿಟ್ರೆ ಹಿಂದೂಗಳ ಮೇಲೆ ಈ ರೀತಿಯಾದ ಒಂದು ಆದೇಶಗಳು ತಂದ್ಬಿಟ್ರೆ ನಮ್ಗಿನ್ನ ಮುಸ್ಲಿಮ್ರು ಹೆಚ್ಚಿಂದಾಗಿ ಸೀಟ್ ಕೊಡ್ತಾರೆ ಅನ್ನೋದು ಭಾವನೆ ಜಾಸ್ತಿ ಆಗ್ತಾ ಇದೆ. ಒಟ್ನಾಗ ಏನಂದ್ರೆ ಕಾಂಗ್ರೆಸ್ ಹಿಂದೂಗಳು ಏನ್ ಬೇಕಾದ್ರೂ ಸಾಯಿಲಿ ಏನ್ ತಲೆ ಕೆಡ್ಸ್ಕೊಂಡ. ಅವ್ರಿಗೆ ಬೇಕಾಗಿರೋದು ಏನಂದ್ರೆ ಮುಸಲ್ಮಾನರ ಒಂದು ಓಲೈಕೆ ಈ ರಾಜ್ಯದಲ್ಲಿ ಚೆನ್ನಾಗಿ ನಡೆದು ಬಿಟ್ರೆ ಯಾಕೆಂದ್ರೆ ಅವರು ಹೇಳ್ಕೊಂಡು ಓಡ್ತಾ ಇದ್ದಾರೆ ನಮ್ಮಿಂದಲೇ ಈ ಸರ್ಕಾರ ಬಂದಿರೋದು. ಯಾಕೆಂದ್ರೆ ಮೊನ್ನೆ ನೀವು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಎಲ್ಲ ಮುಖಂಡರುಗಳು ಸೇರಿ ಯಾಕೆಂದ್ರೆ ಹಿಜಾಬ್ ತಗ್ಸೋದಿಕ್ಕೆ ಇಷ್ಟು ಲೇಟ್ ಆಯ್ತಾ, 3 ವರ್ಷ ಬೇಕಾಯ್ತಾ ಅಂತ ಹೇಳ್ಬಿಟ್ಟು ಧಮಕಿ ಹಾಕಿದ್ರು. ಇವತ್ತು ಮುಸ್ಲಿಮ್ರ ಮೇಲೆ ಸೀಟ್ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಸೀಟ್ ಬಂದಿಲ್ಲ ಅಂತ ಧಮಕಿ ಹಾಕಿದ್ರು. ಕಾಂಗ್ರೆಸ್ಗೆ ತಾನೇ ಆಗ್ತಾ ಇರೋದು, ಬಿಜೆಪಿಗೆ ಏನು ಹಾಕ್ಲಿಲ್ಲ ಅಲ್ವಾ? ಅದು ಅರ್ಥ ಮಾಡ್ಕೊಬೇಕಷ್ಟೇ. ರೈಟ್, ವೋಟ್ ಬ್ಯಾಂಕ್ ಭದ್ರ ಮಾಡ್ಕೋತಿದ್ದಾರೆ ಅಂತ. ಹಂಗಾದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಕಾಂಗ್ರೆಸ್ನ ಅಲರ್ಟ್ ಮಾಡ್ಬಿಟ್ಟಿದ್ಯಾ? ಅದಕ್ಕೂ ಮೊದಲೇ ಒಂದು ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ. ಪೂಜ್ಯ ದೇವೇಗೌಡರು ನಾನು ಮುಸ್ಲಿಂ ಕ್ರಿಮಿನಲ್ ಆಗಿಬಿಡ್ತೀನಿ ಅಂತ ಹೇಳಲಿಲ್ಲ. ಮುಸ್ಲಿಮಲ್ಲಿ ಕ್ರಿಮಿನಲ್ಗಳಿದಾರಲ್ಲ, ಆ ಕ್ರಿಮಿನಲ್ ಆಗಿ ಹುಡ್ತೀನಿ ಅಂತ ಹೇಳಿಲ್ಲ, ಭಯೋತ್ಪಾದಕನಾಗಿ ಹುಡ್ತೀನಿ ಅಂತ ಹೇಳಲಿಲ್ಲ, ದಂಗೆಖೋರರಾಗಿ ಹುಡ್ತೀನಿ ಅಂತ ಹೇಳಲಿಲ್ಲ. ಒಬ್ಬ ಸಮುದಾಯದ ನಿಷ್ಠಾವಂತ ವ್ಯಕ್ತಿಯಾಗಿ ಹುಟ್ಟೋದಿಕ್ಕೆ ನಾನು ಸಹ ಅರ್ಹನಾಗಿದ್ದೀನಿ ಅಂತ ಒಂದು ಹೇಳಿದ್ರು, ಅರ್ಥ ಆಗಲಿ. ದ ಸೆಕೆಂಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ ಈ ಕಲಬುರಗಿ ಜಿಲ್ಲೆಯದೆಲ್ಲ ಪಾಪ ಉಸ್ತುವಾರಿ ಮಂತ್ರಿ, ಆ ಉಸ್ತುವಾರಿ ಮಂತ್ರಿಯ ಕ್ಷೇತ್ರದಲ್ಲಿ 1 ವರ್ಷದಿಂದ ಯಾವ್ಯಾವ ರೀತಿಯ ಸನ್ನಿವೇಶಗಳು ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆಳಂದ ಬರೋದು ಅಲ್ಲೇನೆ ಕಲಬುರಗಿಯಲ್ಲಿ, ಎಲ್ಲೂ ಓಡೋಗಿಲ್ಲ. ಅಲ್ಲಿನ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಹಿಜಾಬ್ ಅಂತಲ್ಲ, ಪೂಜ್ಯ ಶಿಕ್ಷಣ ಮಂತ್ರಿಗಳು ಪಾಪ ಏನು ಮಾತಾಡಿದ್ರು ಅನ್ನೋದು ಈ ದೇಶಕ್ಕೆ ಗೊತ್ತಿದೆ. ದ ಸೆಕೆಂಡ್ ಒನ್ ಇಸ್ ಇದೇ ಕಾಂಗ್ರೆಸ್ ಪಕ್ಷ, ನೀವು ಹಿಂದೂಗಳ ಬಗ್ಗೆ ಕ್ವಶನ್ಸ್ ಕೇಳಿದ್ರಿ. ಪಾಪ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದಂತ ನರಮೇಧವನ್ನ ಒಬ್ಬ ವ್ಯಕ್ತಿ ಖಂಡನೆ ಮಾಡಲಿಲ್ಲ. ಯಾವ ತಡ್ರಿ ಸರ್, ಕೂತ್ಕೊಳ್ಳಿ ಸರ್, ಆರಾಮಾಗಿ ನಿಮ್ ಕೇಳಿಸ್ಕೊಂಡಿದ್ದೀನಿ. ಪಾಕಿಸ್ತಾನದಲ್ಲಿ ನಡೀತಲ್ಲ ಯುದ್ಧ, ಯಾರ್ಯಾರು ಟ್ವೀಟರ್ ಮಾಡಿದ್ರು, ಯಾರ್ಯಾರು ಮಾತನಾಡಿದ್ರು. 1990ರ ದಶಕದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪಂಡಿತರ ಮೇಲೆ ದಾಳಿ ಆಯ್ತಲ್ಲ, ಅದನ್ನ ನಾವ್ ಯಾರು ಮರ್ತಿಲ್ಲ ಆಯ್ತಾ. ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಅಲ್ಲೊಂದು ಸಮುದಾಯ ಇವತ್ತು UT ಖಾದರ್ಗೆ ಒಂದು ಪ್ರೆಸರನ್ನ ಹಾಕಿ UT ಖಾದರ್ ಪತ್ರಿಕೆಯಲ್ಲಿ ಪತ್ರವನ್ನ ಬರೆದಂತ ಸಂದರ್ಭವನ್ನ ಈ ರಾಜ್ಯದ ಜನ ನೋಡಿಲ್ವೇ? ವಿಧಾನಸೌಧದೊಳಗಡೆ ಆಯ್ತು, ಇದೆಲ್ಲ ಆಯ್ತು. ಇದೇ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದೆ? ಹಿಜಾಬ್ ಅನ್ನ ತೆಗಿತೀವಿ ಅಂತ ಹೇಳಿದ್ರು, ತೆಗ್ದಿದ್ದಾರೆ. ಏನು ಇವತ್ತು ಗೋಹತ್ಯೆ ನಿಷೇಧ ಯಾಕೆ ಇನ್ನೂ ಮಾಡ್ಲಿಲ್ಲ? ಮಾಡ್ಬೇಕಾಗಿತ್ತಲ್ವೇ? ಗೋಹತ್ಯೆ ನಿಷೇಧ ಮಾಡಲಿಲ್ಲ. ಮತ್ತೆ ಇದೇ ಕಾಂಗ್ರೆಸ್ ಪಕ್ಷ ಈ ಹೊಸದಾಗಿ ಹೋಯ್ತಲ್ಲ ಬಡ್ಜೆಟ್, ಆ ಬಡ್ಜೆಟ್ ಅಲ್ಲಿ ಏನೇನು ಘೋಷಣೆ ಮಾಡಿದ್ದಾರೆ ತೆಗಿರಿ. ಹಿಂದೂಗಳಿಗೆ ಎಷ್ಟು ಘೋಷಣೆ, ಮುಸಲ್ಮಾನರಿಗೆ ಎಷ್ಟು ಘೋಷಣೆ, ಎಲ್ಲೆಲ್ಲಿ ಹಜ್ ಭವನಗಳನ್ನ ನಿರ್ಮಾಣ, ಎಲ್ಲಿ ಹಜ್ ಭವನ ನಿರ್ಮಾಣ ಮಾಡ್ತಾರೆ? ಇವತ್ತು ಎಲ್ಲಿ ಒಂದೇ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತೀನಿ ತೋರಿಸಿ ನಮ್ ಸಿದ್ದರಾಮಯ್ಯ ಸರ್. ಹಜ್ ಭವನ ನಿರ್ಮಾಣ ಇದು ಓಲೈಕೆ ರಾಜಕಾರಣ ಅಲ್ವೇ? ಹಜ್ ಭವನದ ನಿರ್ಮಾಣ ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕ್ರಿಮಿನಲ್ಗಳನ್ನ ನಾವ್ ಹೇಳ್ತಾ ಇರೋದು, ನೀವು ಕ್ರಿಮಿನಲ್ಗಳನ್ನ ಯಾಕೆ ಬಿಟ್ಟಿದ್ದೀರಾ ಅಂತ ಪೊಲೀಸರು ಒಂದು ದೊಡ್ಡ FIR ಅಲ್ಲೇ ಬರೆದಿದ್ದಾರೆ. ಇನ್ನು 4 ವರ್ಷ ಆಗಿಲ್ಲ ರೀ ಕೇಸ್ ಬಂದಿ. ಹಾಗಾದ್ರೆ ನಾನು ಒಂದು ಸಂತೋಷದ ಒಂದು ಕ್ವಶನ್ಸ್ ಕೇಳ್ತೀನಿ ಇವ್ರಿಗೆ. ನಾಗಮಂಗಲದಲ್ಲಿ ನಡೆದಂತ ಗಲಭೆಕೋರರನ್ನ ಅವ್ರನ್ನ ಬಿಡುಗಡೆ ಮಾಡಿ, ಮಂಡ್ಯದಲ್ಲಿ ಕೆರಗೋಡಲ್ಲಿ ನಡೆದಿರ್ತಕ್ಕಂತ ಒಂದು ಕೇಸ್ ಏನಿದೆ ಬಿಡುಗಡೆ ಮಾಡಿ, ಮದ್ದೂರಲ್ಲಿ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ರೆ ಬಿಡುಗಡೆ ಮಾಡಿ. ಇವ್ರು 3 ಜನ ಕಣ್ಣು ಕಾಣ್ಲಿಲ್ವೇ? ಇಲ್ಲಿ ಯಾಕೆಂದ್ರೆ ಜಾಸ್ತಿ ಹಿಂದೂಗಳಿದ್ದಾರೆ ಕೇಸಲ್ಲಿ. ಎಲ್ಲಿ? ನಾಗಮಂಗಲದಲ್ಲಿ, ಮಂಡ್ಯದ ಕೆರಗೋಡ್ನಲ್ಲಿ, ಮದ್ದೂರಿನ ಒಂದು ಸಿಟಿ ನಗರದಲ್ಲಿ. ಇವರೆಲ್ಲ ಕಣ್ಣು ಕಂಡಿಲ್ಲ, ಇವ್ರು ಮಾತ್ರ ಕಣ್ಣು ಕಂಡ್ರು. ಈಗ DJಹಳ್ಳಿ KJಹಳ್ಳಿ ಪೊಲೀಸ್ ಠಾಣೆಯ ಮೇಲೆ ಹೇಗೆ ದಾಳಿ ನಡೀತು, ಯಾರು ಸಮರ್ಥನೆ ಮಾಡ್ಕೊಂಡಿದ್ರು, ಅಲ್ಲಿನ ಒಂದು ಶಾಸಕ ಇವತ್ತಿಗೂ ಸಹ ಅವನು ನೋಡಿ, ಈಗ ಆಲ್ರೆಡಿ ಪಾಪ JDS ಅಲ್ಲಿ ನಮ್ಗೆ ಈಗ ಬಂದಿದ್ದಾರೆ ಕುಮಾರಣ್ಣಂತಕ್ಕೆ ಯಾರೋ ಮಾಜಿ ಶಾಸಕರು. ನನ್ನನ್ನ ಯಾವ ಸರ್ಕಾರನೂ ನನಗೆ ಸೆಕ್ಯೂರಿಟಿನೇ ಕೊಡ್ಲಿಲ್ಲ, ನೀವೇ ಅಂತ ಬಂದಿದ್ದಾರೆ. ಯಾರೋ ಅಖಂಡ ಶ್ರೀನಿವಾಸ್ ಅವರು. ಇವೆಲ್ಲವನ್ನ ನೋಡೋದ್ರ ಜೊತೆಗೆ ದಾವಣಗೆರೆ ಮೇಡಮ್, ದಾವಣಗೆರೆಯಲ್ಲಿ ಏನಿವತ್ತು ಓಲೈಕೆ ರಾಜಕಾರಣವನ್ನ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಎಷ್ಟು ಮುಸಲ್ಮಾನರು ನಿಮ್ಮ ವಿರುದ್ಧವಾಗಿ ನಿಂತ್ಕೊಂಡ್ರು ಅಂತ, ಅದ್ರ ಬಗ್ಗೆ ಹೇಳಿ ಒಪ್ಕೊಡಿ. ಗೆದ್ರಲ್ಲ
ಈಗ ಇವ್ರು ಹೇಳಿದ್ದೇನಂತ 1 ಲಕ್ಷ ಅಧಿಕ ಮತಗಳಲ್ಲಿ ಗೆಲ್ತೀವಿ ಅಂತ ಸಂತೋಷ ಗೆದ್ದಿದಾರ. ಆರ್ಟ್ಲಿ ಕಂಗ್ರಾಚುಲೇಷನ್. ಸೊ ಅದ್ ಗೆಲುವೇ ಅಲ್ಲ. ಇವತ್ತು 80,000 ಮುಸಲ್ಮಾನರು ನಾವು ಹೇಳ್ದಂಗಿದ್ದಾರ್ರಿ, ನಾವ್ ಹೇಳಿಲ್ಲ. ಕಾಂಗ್ರೆಸ್ನ ನಾಯಕರುಗಳು ಹೇಳಿದ್ರು. ಇವತ್ತು ಅಲ್ಲಿ ಯಾಕೆ ಮುಸಲ್ಮಾನರು ಅರ್ಧಕ್ಕರ್ಧ ಜನ ಅಲ್ಲಿ ಎಕ್ಸಿಟ್ ಆದ್ರು, ಅವರ ಓಲೈಕೆ ಮಾಡ್ತೀರಾ? ಅಥವಾ ನೋಡಿ, ಇವತ್ತು ಒಪ್ಪಿಬಿಡಿ, ಜಿಲ್ಲಾ ಪಂಚಾಯತ್ ಇದೆ, ತಾಲೂಕ್ ಪಂಚಾಯತ್ ಇದೆ, ಬೆಂಗಳೂರು GB ಎಲೆಕ್ಷನ್ ಘೋಷಣೆ ಆಗಿದೆ. ನಮ್ಮ ವೋಟ್ ಬ್ಯಾಂಕರ್ಸ್ ಹೌದ್ರಿ, ತೆಗೀರಿ ನೀವು ಇದನ್ನ, ಯಾವ್ದನ್ನ ಆಂಧ್ರದಲ್ಲಿ ನಡೆದಂತ ಒಂದು ಮಾತುಗಳನ್ನ ತೆಗೀರಿ, ಮುಖ್ಯಮಂತ್ರಿಗಳನ್ನ. ಮುಸಲ್ಮಾನರು ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಮುಸಲ್ಮಾನರು. ಇವರು ಯಾರು ಬರ್ಕೊಬಿಟ್ಟಿದೀವ? ಹಿಂದೂಗಳು ಅಂದ್ರೆ ಬಿಜೆಪಿ ಅಂದ್ರೆ ಹಿಂದೂ. ನೀವೆಲ್ಲವನ್ನ ಮಾತನಾಡುವಂತ ರಾಜ್ಯ ಸರ್ಕಾರ ಇದು ಕಣ್ಣು ಮುಂದೆ ಇದೆ. ಇವತ್ತು ಡಿಬೇಟ್ ಬಂದಿದೆ. ಇಲ್ಲಿ ಧಾರ್ಮಿಕವಾಗಿ ಯಾರ್ಯಾರು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ಯಾವ್ಯಾವ ಸ್ಥಾನಮಾನಗಳ ಬಗ್ಗೆ ಡಿಸೈಡ್ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರು, ಹೈಕೋರ್ಟ್ ಅಲ್ಲಿ ಇದ್ರು. ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ನೀವು ಒಂದು ಸಮಿತಿಯನ್ನ ರಚನೆ ಮಾಡಿ ಎಕ್ಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಇವರು ನಾಳೆ ಇದೇ ಮುಖ್ಯಮಂತ್ರಿಗಳು ಅಥವಾ ಇದೇ ರಾಜ್ಯ ಸರ್ಕಾರದ ಅಧಿಕಾರಿಗಳು ಯಾರೇ ಹೋದ್ರು ಕೊಲೆ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಓಕೆ, ಶಶಿಕಾಂತ್ ಹೇಳಿ ಸರ್, ನೀವು ಹೇಳಬೇಕು. ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಭಾವನೆ ಬರುತ್ತೆ, ರೈಟ್? ಈಗ BJP ಅವರು JDS ಅವರು ಯಾಕೋ ಇದು ನಮಗೆ ಸರಿ ಕಾಣ್ತಾ ಇಲ್ಲ, ಆ ದರ್ಗಾದ ವಿಷಯ ಕೋರ್ಟಿಗೆ ಹೋಗೋಣ ಅಂದರೆ ನ್ಯಾಯಾಲಯ ಹಿಂಗೆ ಹೇಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಅವ್ರ ವಿವೇಚನೆಯಲ್ಲಿ ನ್ಯಾಯಾಧೀಶರು ತಗೊಳ್ಳೋ ನಿರ್ಧಾರ. ಸೊ ಎನ್ಕ್ವೈರಿ ಆಗಬೇಕು ಅಂತಾರೆ. ಎನ್ಕ್ವೈರಿ ಬರೀ ಅದೊಂದಕ್ಕಾಗತ್ತಾ? ಇತರ ಪ್ರಕರಣಗಳನ್ನು ಅಲ್ಲಿ ಲಾಕ್ ಮಾಡಿ ಲೆಟ್ ಎನ್ಕ್ವೈರ್ ಆಗಬೇಕು ಅನ್ನೋ ನಿರ್ಧಾರ ತಗೋತಾರೆ. ಸೊ ಹಾಗಾಗಿ ಈಗ ಮುತಾಲಿಕು, ಚೈತ್ರ ಕುಂದಾಪುರ ಈ ಥರದ ಹಲವಾರು ಪ್ರಕರಣಗಳಿರೋದ್ರಿಂದಾಗಿ ಅವು ಕೂಡ ಎನ್ಕ್ವೈರಿ ಒಳಗೆ ಹೋಗ್ಬಿಡ್ತಾವ. ಹೆಂಗೆ ಇದು? ನೀವು ಮುತಾಲಿಕ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಮುತಾಲಿಕ್ ಅವರು BJP ಮೇಲೆ ಮಾಡಿದಂಥ ಆರೋಪಗಳಿದಾವಲ್ಲ ಬೇಕಾದಷ್ಟಿದ್ದಾವೆ. ಆಯ್ತಾ? ನೀವು ಮುತಾಲಿಕ್ ಅವರು BJP ಸಪೋರ್ಟ್ ಅಲ್ಲ, ಅವ್ರು ಹಿಂದೂ ಸಪೋರ್ಟ್ ಮಾಡ್ತಾರೆ ಹೊರತಾಗಿ BJP ವಿರುದ್ಧವಾಗಿದ್ದಾರೆ. ಯಾಕಂದ್ರೆ ಅವರಿಗೆ BJP ಅವರು ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತ. ಸುನೀಲ್ ಕುಮಾರ್ ವಿರುದ್ಧ ನಾನು ಹೇಳ್ತಾ ಇರೋದು BJP ವಿರುದ್ಧವೇ ನಿಂತಿದ್ರು. ಸೊ ಆದ್ದರಿಂದ ಆಮೇಲೆ ಇವ್ರು ಹೇಳ್ತಾ ಇದ್ರು ಮಂಡ್ಯ ಮದ್ದೂರಲ್ಲಿರೋ ಕೇಸ್ಗಳು ಯಾಕೆ ತೆಗೆದಿಲ್ಲ ಅಂತ. ಅದಕ್ಕೆ ಕಾಯ್ತಾ ಇದ್ದಾರೆ BJP ಸರ್ಕಾರ ಬರಲಿ ಅಂತ. ಅವ್ರು ಒಂದ್ ನಿಮಿಷ, ಅವ್ರು ಬಂದ ಮೇಲೆ ಅವ್ರು ತೆಗಿತಾರೆ. ಒಂದ್ ನಿಮಿಷ ಸರ್, ಇವ್ರು ಬಂದಾಗ ಇವ್ರು ತೆಗಿತಾರೆ, ಅವ್ರು ಬಂದಾಗ ಅವ್ರು ತೆಗಿತಾರೆ. ನಾನು ಹೇಳ್ತಾ ಇರೋದು ಅವ್ರವ್ರ ಸಪೋರ್ಟರ್ಸ್ಗಳನ್ನ, ಅವ್ರವ್ರ ವೋಟರ್ಸ್ಗಳನ್ನ, ಅವ್ರವ್ರ ಬೆಂಬಲಿಗರನ್ನ ಇವ್ರೇನ್ ಮಾಡ್ತಾರೆ, ಕೇಸ್ಗಳನ್ನ ಹೊರಗೆ ತೆಗಿತಾರೆ. ಅರಾಜಕತೆಗೆ ಆಹ್ವಾನ ಕೊಟ್ಟಂಗೆ, ಅರಾಜಕತೆ ಆಗೋಗ್ಬಿಡ್ಲಿ, ವ್ಯವಸ್ಥೆ ಹಾಳಾಗೋಗ್ಬಿಡ್ಲಿ, ಸಂವಿಧಾನ ಕಿತ್ತೋಗ್ಬಿಡ್ಲಿ, ಇವ್ರಿಗೆ ಗೊತ್ತಿಲ್ಲ ಅದೆಲ್ಲ. ಅಲ್ಲ ಸರ್, ಮುಂದೊಂದು ದಿವಸ ಅತ್ಯಾಚಾರವೇ ಆಗೋಯ್ತು, ಏನು ಏನು ಬೇಕಾಗುತ್ತೆ? ಈ ದೇಶನ ಆಗಿದೆ. ಕೇಸೆಲ್ಲ ತೆಗೆದು ಬಿಟ್ರೆ ಹೆಣ್ಮಕ್ಳು ನ್ಯಾಯಕ್ಕೆ ಎಲ್ಲಿಗೆ ಹೋಗ್ಬೇಕು? ಯಾರನ್ನ ಕೇಳಬೇಕು ಸರ್? ಇಲ್ಲಿ ನ್ಯಾಯ, ನೀತಿ, ಧರ್ಮ ಅನ್ನೋದು ಮುಖ್ಯ ಆಗಲ್ಲ. ಚುನಾವಣೆ ಮಾತ್ರ ಮುಖ್ಯ, ಮತಗಳು ಮಾತ್ರ ಮುಖ್ಯ, ಮತದಾರರು ಮಾತ್ರ ಮುಖ್ಯ, ಧರ್ಮ ಮಾತ್ರ ಮುಖ್ಯ. ಸೊ ಆದ್ದರಿಂದ ಅವರು ಹೇಳ್ತಾ ಇದ್ದಾರೆ, ಹೌದು ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಯಾರನ್ನ? ಕಾಂಗ್ರೆಸ್ನವರು ಮುಸ್ಲಿಮರನ್ನ. ಓಕೆ, BJP ಅವ್ರು ಏನ್ ಮಾಡ್ತಾ ಇದ್ದಾರೆ? ಹಿಂದೂಗಳನ್ನ ತುಷ್ಟೀಕರಣ ಮಾಡ್ತಾರೆ, ಧ್ರುವೀಕರಣ ಮಾಡ್ತಾರೆ. ಓಕೆ, ಯಾಕಂದ್ರೆ ಒಂದ್ ನಿಮಿಷ, ಹಿಂದೂ ದೇಶ ಅಂತ ಇವತ್ತರೆಗೂ ಇದು ಘೋಷಣೆ ಆಗಿಲ್ಲ, ಸಂವಿಧಾನದಲ್ಲಿ ಬರಲಿಲ್ಲ. ನಿಮಗೂ ಬೇಕಾಗಿಲ್ಲ, ಇದು ಭಾರತ. ನಿಮ್ಮಂತರ ಹೇಳ್ಬೇಕಲ್ವೇನ್ರಿ? ಸಂವಿಧಾನದಲ್ಲಿ ಹೇಳಿಲ್ಲ. ಹಿಂದೂಗಳಲ್ವಾ ನೀವು? ಇಲ್ಲಿ ಗೋವಿಂದರಾಜ್ ಅವರೇ, ಸಂವಿಧಾನದಲ್ಲಿ ಇದು ಭಾರತ. ನಾನು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ, ನಾನು ಭಾರತೀಯ. ಆಯ್ತಾ? ಈ ದೇಶದಲ್ಲಿ ಹಿಂದೂ ದೇಶ ಅಲ್ಲ, ಮುಸ್ಲಿಂ ದೇಶ ಅಲ್ಲ, ಕ್ರಿಶ್ಚಿಯನ್ ದೇಶ ಅಲ್ಲ. ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಎಲ್ಲಾ ಭಾಷಿಕರು, ಎಲ್ಲಾ ಜಾತಿ ಧರ್ಮದವರು ಇರಬೇಕು. ಗಣೇಶನ ಹೇಳಿದಾಗ ಗಣೇಶ ಮೆರವಣಿಗೆ ಹೋಗ್ಬೇಕಾದ್ರೆ ಕಲ್ಲೊಡೆಯದೆ ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ಅದಕ್ಕೇನ್ ಹೇಳ್ತೀರಾ ನೀವು? ಅದಕ್ಕೇನ್ ಹೇಳ್ತೀರಾ? ನೀವು ಹೋಗ್ಬಿಟ್ಟು DJ ಹಾಕ್ಬಿಟ್ಟು ಮಸೀದಿ ಮುಂದ್ಗಡೆ ಇನ್ನೆಲ್ ಮಾಡ್ತಾರೆ? ಒಂದ್ ನಿಮಿಷ ಯಾಕೆ ಬೇಕು? ಬೇಡ ಅದು? ಯಾಕ್ರಿ ಬೇಡ? ಏನಕ್ ಬೇಡ? ಅಲ್ಲ ಸರ್, ಅಲ್ಲ ಶಾಂತಿ ಸೌಹಾರ್ದತೆ ಬೇಕೇ ಬೇಡವಾ? ಶಾಂತಿ ಸೌಹಾರ್ದತೆ ಆಚರಣೆ ಮಾಡ್ಬೇಕಾ? ನಾನು ಹೇಳ್ತಾ ಗಲಾಟೆ ಹೋಗೋದು ಬೇರೆ, ಶಾಂತಿ ಸೌಹಾರ್ದತೆ ಬೇಕು. ಅಲ್ಲ, ಶಾಂತಿ ಇವ್ರು ಬೇಕು ಅಂತಂದ್ರೆ ಆ ಮುಸ್ಲಿಂ ಕಾನ್ಫಿಡೆನ್ಸ್ ಇಟ್ಕೊಂಡು ಇವತ್ತೊಂದು ಮೆರವಣಿಗೆ ಹೋಗ್ತಾ ಇದ್ದೀವಿ. ಕಾನ್ಫಿಡೆನ್ಸ್ ಈ ದೇಶದಲ್ಲಿ ಕಾನ್ಫಿಡೆನ್ಸ್ ತಾಣಂತದ್ದು ಆಚರಣೆ ಮಾಡೋಂಥದ್ದು ಸ್ವಾತಂತ್ರ್ಯ ಇಲ್ವೇನ್ರಿ? ಸಂವಿಧಾನ ಪ್ರಕಾರದಲ್ಲೇ ನಾವು ಬದುಕೋದ ರೀತಿಯಲ್ಲಿ ನಮ್ಗೆ ಅವಕಾಶ ಇಲ್ಲ ಅಂದ್ರೆ ನೀವು ಕಲ್ಲು ಹೊಡೆದ್ರು ಸರಿ ಅರ್ಥ ಮಾಡ್ಕೊಳ್ಳಿ. ನಾವು ಈ ದೇಶದಲ್ಲಿ ಏನ್ ನಡಿಬಾರ್ದು ನೋಡ್ತಾ ಇದ್ದೀರಾ ಅಷ್ಟೇ. ಗೊತ್ತಾಗಿಲ್ಲ, ಅರ್ಥ ಆಯ್ತಾ? ಎಷ್ಟೋ ಸರ್ತಿ ಇವರೇ ಪಾಕಿಸ್ತಾನ ಧ್ವಜ ಹಾರಿಸಿದವರು ನಮ್ಮ ಹಿಂದೂರು ಧ್ವಜ ಹಾರಿಸಿದ್ದಾರೆ. ಜಗಳ ಒಂದ್ ನಿಮಿಷ, ಜಗಳ ಬೇಕಾಗಿದೆ ಧಾರ್ಮಿಕವಾಗಿ. ಜಗಳ ಮಾಡಿ ಓಟ್ ಹಾಕ್ಸ್ಕೊಳ್ಳೋದಿಲ್ಲ,
ಗೊತ್ತಾಗ್ತಾ ಇದೆ already. ನಾನು ಬೇಕಾಗಿರೋದು ಇಷ್ಟೇ, ಶಾಂತಿ ಸೌಹಾರ್ದತೆ. ನನಗೆ ಹಿಂದೂ ಮುಸ್ಲಿಂ ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ. ಆಯ್ತು, ನೀವು ಕೇಸ್ಗಳನ್ನ ಹಿಂಪಡಿತೀರಾ, ಪಡೀರಿ. ಯಾರು ಜನಪರವಾದ ಹೋರಾಟ ಮಾಡಿದಾರಲ್ವಾ ಅವ್ರು ತೆಗೀರಿ, ಜೀವ ಪರವಾಗಿ ಹೋರಾಟ ಮಾಡಿದಾರಲ್ಲ ಅವ್ರು ತೆಗೀರಿ, ಬೇಡ ಅನ್ನೋದಿಲ್ಲ ನಾನು. ಅದು ಬಿಟ್ಟು ನೈತಿಕ ಪೊಲೀಸ್ಗಿರಿ ಮಾಡಿದವ್ರದ್ದು, ಆಮೇಲೆ ಗೋ ರಕ್ಷಕರನ್ನ ರಕ್ಷಣೆ ಮಾಡ್ತೀನಿ ಅನ್ನೋದು, ಅವರು ಹತ್ಯೆ ಮಾಡಿರ್ತಾರಲ್ಲೇ ಯಾರೋ ಒಬ್ಬರನ್ನ ಅವ್ರ ರಕ್ಷಣೆ ಮಾಡ್ತೀನಿ ಅನ್ನೋದು, ಇವು ಯಾವ ಸಹಿತ ಕ್ರಿಮಿನಲ್ ಕೆಲಸಗಳಾಗಿರ್ತವೆ. ಆದ್ದರಿಂದ ನೀವು ಯಾರೇ ಸರ್ಕಾರ ಬಂದರೂ ಸಹಿತ ನಿಮ್ಮ ಪರವಾಗಿರ್ತಕ್ಕಂಥವ್ರನ್ನ ಯಾವತ್ತೂ ಸಹಿತ ಅವ್ರು ಕ್ರಿಮಿನಲ್ ಆಗಿದ್ರೆ, ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಅವ್ರನ್ನ ಬೆಂಬಲಿಸುವುದಾಗಿ ಪಾಕಿಸ್ತಾನ ಬಾಂಗ್ಲಾದೇಶ ಸುಮ್ಮನೆ ಆಗ್ಲಿಲ್ಲ. ಈ ರೀತಿ ಬೇಡ ಅನ್ನೋದಿಲ್ಲ. ನಾನು ಹೇಳ್ತಾ ಇರೋದು, ಈ ದೇಶದಲ್ಲಿ ಇವರು ಆಕಸ್ಮಿಕವಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಕೇಸುಗಳನ್ನು ಹಿಂಪಡಿ 62 ಕೇಸುಗಳು ಮೇಡಮ್ ಬಿಜೆಪಿ ಸಂಸದರ ಮೇಲೆ, ಶಾಸಕರ ಮೇಲೆ ಇರ್ತಕ್ಕಂಥದ್ದು, ಅವನ್ನೆಲ್ಲವನ್ನು ಹಿಂತೆಗೆದುಕೊಂಡಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಆದ್ದರಿಂದ ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಮಾಡಿದ್ದಾರೆ. ಸೊ ಅದಕ್ಕೆ ವಿರುದ್ಧವಾಗಿ ಯಾರು ಕೇಸ್ ಹೋಗಲಿಲ್ಲ ಕೋರ್ಟ್ಗೆ, ಆದ್ರಿಂದ ಅವೆಲ್ಲವೂ ಸಹಿತ ಲೀಗಲ್ ಆಗಿ ಹೋಗ್ಬಿಡ್ತು. ಸೊ ಆದ್ದರಿಂದ ಈಗ ಕಾಂಗ್ರೆಸ್ನವರು ಮಾಡಿದ್ದಾರೆ. ಆದ್ರಿಂದ ಅವರು ಮಾಡಿದ್ದು ಸರಿ ಇದ್ರೆ ಇವರು ಮಾಡಿದ್ದು ಸರಿ, ಅವ್ರು ಮಾಡಿದ ತಪ್ಪಿದ್ರೆ ಇವ್ರು ಮಾಡಿದ್ದು ತಪ್ಪೆ. ಆದ್ದರಿಂದ ನೀವು ಇಬ್ರು ಯಾವುದೇ ಪಕ್ಷ ಇರೋದು ಅರಾಜಕತೆ ಸೃಷ್ಟಿ ಮಾಡಬೇಡಿ, ಯಾವುದೇ ಕ್ರಿಮಿನಲ್ಗೆ ಬೆಂಬಲ ಕೊಡಬೇಡಿ. ಕ್ರಿಮಿನಲ್ಸ್ ಆರ್ ಕ್ರಿಮಿನಲ್ಸ್. ಅವರು ಬಿಜೆಪಿ ಅವರಲ್ಲ, ಕಾಂಗ್ರೆಸ್ನವರಲ್ಲ, ಜೆಡಿಎಸ್ ನವರು ಅಲ್ಲ, ಅವರು ಕ್ರಿಮಿನಲ್ಸ್. ಸೊ ಆದ್ದರಿಂದ ಅವ್ರ ಮೇಲೆ ವಿಚಾರಣೆ ನಡೆಯಲಿ, ಕೋರ್ಟ್ ಇದೆ ಅಲ್ವಾ, ಅವ್ರನ್ನ ವಿಚಾರಣೆ ಮಾಡಿ ಆಕಸ್ಮಿಕವಾಗಿ ಅವರು ನಿರಪರಾಧಿಗಳಾಗಿದ್ರೆ ಬಿಡುಗಡೆ ಮಾಡ್ಲಿ, ಯಾರು ಬೇಡ ಅಂತಾರೆ? ನೀವ್ಯಾಕೆ ಅವ್ರನ್ನ ಇದು ಮಾಡ್ತೀರಾ? ಚೈತ್ರಾ ಕುಂದಾಪುರ ಅಂತಕ್ಕಂಥವ್ರು ದ್ವೇಷ ಭಾಷೆ ಎಷ್ಟೆಲ್ಲ ಮಾಡಿದ್ದಾರೆ, ಅಮ್ಮ ಎಷ್ಟು ಜನ ಪ್ರಚೋದನೆ ಮಾಡಿದ್ದಾರೆ. ಪರೇಶ್ ಮೆಸ್ತಾ ಕೇಸಲ್ಲಿ ಎಷ್ಟೊಂದು ಹೆಣಗಳು ಬಿದ್ದೋಗಿದ್ದಾವಲ್ಲೇ. ಏನಾಯ್ತು? ಸಿಬಿಐ ಕೊಟ್ಟರು, ಸಿಬಿಐ ಅದು ಸೆಂಟ್ರಲ್ ಗೌರ್ಮೆಂಟ್. ಏನಾಯ್ತು ಕೊನೆಗೆ? ಇಲ್ಲ, ಒಂದು ನಾರ್ಮಲ್ ಡೆತ್ ಅಂತ ಹೇಳ್ತು. ಆದ್ರೂ ಇದರಲ್ಲಿ ಏನು ಬೆಂಕಿ ಹಚ್ಚಿದ್ರು, ಇಡೀ ಕರಾವಳಿನೇ ಉರಿದೋಯ್ತು. ಇವುಗಳೆಲ್ಲವನ್ನು ಸಹಿತ ತಪ್ಪೇ ಅಲ್ವಾ? ಆ ಸಂದರ್ಭದಲ್ಲಿ ಅವನು ನ್ಯಾಷನಲ್ ಆಗಿ ಯಾರೋ ಹೋಗಿ ಬಿದ್ದು ಸತ್ತಿರೋನ್ನ ಇಟ್ಕೊಂಡು ಅವನು ಹಿಂದೂ ಅನ್ನೋ ಒಂದು ವಿಚಾರಕ್ಕಾಗಿ ಗಲಾಟೆ ಮಾಡಿ ಹಲವಾರು ಹೆಣಗಳನ್ನು ಹಾಕಿದ್ರಲ್ಲ, ಇದು ಏನಕ್ಕೆ? ಮತಗಳಿಗೋಸ್ಕರ, ಹಿಂದೂ ಧ್ರುವೀಕರಣಗೋಸ್ಕರ, ಓಟ್ ಅಂತ ಹೇಳಿದ ಓಟ್. ಇದು ಬೇಕಿರ್ಲಿಲ್ಲ. ಕಾಂಗ್ರೆಸ್ನವರು ಮುಸ್ಲಿಂ ಓಲೈಕೆ ಮಾಡ್ತಾರಂತಂದ್ರೆ ಅದು ಅವ್ರ ರಾಜಕೀಯ. ಇವರು ಓಲೈಕೆ ಮಾಡ್ಲಿ ಸರ್, ಯಾವ ವಿಷಯದಲ್ಲಿ ಮಾಡ್ಲಿ? ಶಿಕ್ಷಣದ ವಿಷಯದಲ್ಲಿ ಅವ್ರಿಗೆ ಹೆಚ್ಚು ಶಿಕ್ಷಣ ಕೊಡ್ತಾರ, ಕೊಡ್ಲಿ. ಅವ್ರು ಹೆಚ್ಚು ಹೊರಗಡೆ ಬರಲ್ಲ. ಆರೋಗ್ಯ ಕೊಡ್ತಾರಾ, ಕೊಡ್ಲಿ ಅಲ್ವಾ? ಈ ವಿಷಯ ಕೇಸ್ಗಳ ವಿಷಯದಲ್ಲಿ ಮಧ್ಯ ತೋರಿಸೋದಿದೆಯಲ್ಲ, ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್. ದರ್ಶನ್ ಅವರೇ, ನೀವು ಹೇಳಬೇಕು. ಮಹೇಶ್ ಅವರು, ಗೋವಿಂದರಾಜ್ ಅವರು, ಹಾಗೇನೆ ಶಶಿಕಾಂತ್ ಯಡ್ಡಳ್ಳಿ ಅವರು ಮಾತಾಡ್ದಂಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಬಾಂಧವರಿಗೆ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು ಮುಖ ತೋರ್ಸಕ್ಕೆ ಮುಖ ಇರಲಿಲ್ಲ, ಹಾಗಾಗಿ ಹಿಂಗೆಲ್ಲ ಓಲೈಕೆ ಮಾಡ್ತಿದ್ದೀರಾ ಅಂತ. ನಮಗೆ ಬಹಳ ಗರ್ವ ಇದೆ, ಧೈರ್ಯ ಇದೆ. ಇವತ್ತು JDSನಲ್ಲಿ ಒಬ್ಬರು ಮುಸಲ್ಮಾನ್ ಶಾಸಕರು ಇಲ್ಲ. ಇವತ್ತು ಬಿಜೆಪಿ 224 ಕ್ಷೇತ್ರದಲ್ಲಿ ಒಬ್ಬ ಮುಸಲ್ಮಾನರಿಗೆ ಟಿಕೆಟೇ ಕೊಟ್ಟಿಲ್ಲ. ಕೇಂದ್ರದಲ್ಲಿ 34 ಜನ ಮಂತ್ರಿಗಳಲ್ಲಿ, ಕೇಂದ್ರ ಮಂತ್ರಿಗಳಲ್ಲಿ ಒಬ್ಬ ಮುಸಲ್ಮಾನನು ಇಲ್ಲ. ಇವನ್ ಅಲ್ಪಸಂಖ್ಯಾತ ಇದಕ್ಕೂ ಮುಸ್ಲಿಮರಿಗೆ ಕೊಟ್ಟಿಲ್ಲ. ಹಂಗೆ ರಾಜ್ಯ ಮಟ್ಟದ ಕೇಂದ್ರ ಸಚಿವರುಗಳಲ್ಲಿ 59 ಜನರಲ್ಲಿ ಒಬ್ಬ ಮುಸಲ್ಮಾನ್ ಸಚಿವರು ಇಲ್ಲ. ಅವರಿಗೆ ನಮ್ಮ ಬಗ್ಗೆ ಮಾತನಾಡೋದಲ್ಲ, ನಮ್ಮಲ್ಲಿ 10 ಜನ ಶಾಸಕರಿದ್ದಾರೆ, 22 ಜನ ಬೋರ್ಡ್ ಚೇರ್ಮನ್ಗಳಿದ್ದಾರೆ. ಇದೇ ಪ್ರೀತಿ ಹಿಂದೂಗಳ ಮೇಲಿದೆಯಾ ಕಾಂಗ್ರೆಸ್? ಹಾಗೇನೆ ಇವತ್ತು ನಾನು ಏನ್ ಹೇಳಿದೆ, ಇಬ್ರು ಕ್ಯಾಬಿನೆಟ್ ಸಚಿವರು 32 ಜನ ಕ್ಯಾಬಿನೆಟ್ ಸಚಿವರುಗಳು ನಮ್ಮ ಹಿಂದೂಗಳೇ. ಅದು ಕಾಣಿಸಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಹಿಂದೂಗಳೇ, KPCC ಅಧ್ಯಕ್ಷರು ಹಿಂದೂಗಳೇ. ಆಯ್ತಾ? ಅನಾವಶ್ಯಕ ಈ ರೀತಿ ತೆಗೆಯೋದಕ್ಕಿಂತ ಈಗ ಕೆಲವು ವಿಚಾರ ಬಂತು. ಅವರು ಬಹಳ ಉತ್ಪ್ರೇಕ್ಷೆಯಿಂದ ಒಂದು ಮಾತು ಹೇಳಿದ್ರು, ಮುಂದಿನ ಜನ್ಮ ಅಂತಂದ್ರೆ ಒಬ್ಬ ಅಪರಾಧಿಯ ಮುಸಲ್ಮಾನಾಗಿ ಅಥವಾ ಒಬ್ಬ ಭಯೋತ್ಪಾದಕನಾಗಿ. ಅವರಿಗೆ ಇತಿಹಾಸ ತಿಳಿಯೋದಕ್ಕೆ ಬಿಡ್ತೀನಿ. ಒಂದು ಸಮುದಾಯನೇ ನೀವು ದೂಷಣೆ ಮಾಡೋರು. ಮಾಲೆಗಾಂವ್ ಸ್ಫೋಟದಲ್ಲಿ ಪ್ರಜ್ಞಾ ಸಾಧ್ವಿ ಅವ್ರಿಗೆ ಆಕ್ಚುಲಿ ಗಲ್ ಶಿಕ್ಷೆ ಆಗಿತ್ತು. ಇವತ್ತಿನ ಕೋರ್ಟ್ ವಿಚಾರಗಳು ಏನು ಅಂತ ನನಗೆ ಗೊತ್ತಿದ್ದು, ನಾನು ಹೋಗಿದ್ದೀನಿ ಮಾಲೆಗಾಂವ್ಗೆ. ಅಲ್ಲಿ ಹಿಂದೂಗಳು ಆ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿದ್ರು. ಹುಬ್ಬಳ್ಳಿ ಕೋರ್ಟಲ್ಲಿ ಬಾಂಬ್ ಬಿಟ್ಟವರು ಯಾವ ಸಮುದಾಯದವರು? ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾ
ಸಮಾಜದವರು ಯಾವ ಸಮುದಾಯದವರು. ಇಲ್ಲಿ ಓಲೈಕೆ ಅನ್ನೋ ವಿಚಾರ ಅಲ್ಲ, ನೀವು ಪ್ರಕರಣಗಳ ರೀತಿನೇ ನೋಡಿ. ಹಾಗೇನೆ ಇವತ್ತು ಒಂದು ದ್ವೇಷ ಗಲಾಟೆ ಬಗ್ಗೆ ಮಾತಾಡ್ತಿದೀವಲ್ಲ, ಗೋಧ್ರಾ ಅನ್ನೋ ಒಂದು ಗಲಾಟೆ ಆಯಿತು ಮೇಡಮ್. ಆ ಒಂದು ಕೇಸ್ನಲ್ಲಿ ಇವತ್ತಿಗೂ ಹೇಳ್ತೀನಿ, ಮೋದಿ ಅಮಿತ್ ಶಾ ಅವರು ಎಲ್ಲಿರ್ಬೇಕಿತ್ತು ಏನು ಅನ್ನುವಂಥದ್ದು. ಬಾಬ್ರಿ ಅನ್ನೋ ವಿಚಾರದಲ್ಲಿ, ಅಯೋಧ್ಯೆ ವಿಚಾರದಲ್ಲಿ ಈ ದೇಶದಲ್ಲಿ ರಕ್ತದ ಕೋಡಿನೇ ಹರಿತಲ್ಲ. ಇವತ್ತು ಆ ಪ್ರಕರಣಗಳು ಏನೇನಾಗಿದೆ, ಇವರು ಅಧಿಕಾರಕ್ಕೆ ಬಂದ್ಮೇಲೆ ಯಾರ್ಯಾರ ಪ್ರಕರಣಗಳನ್ನ ಹಿಂಪಡೆದಿದ್ದಾರೆ. ಇವತ್ತು ಗೃಹ ಸಚಿವರಾದಂತಹ ಏನು ಅಮಿತ್ ಶಾ ಅವರು ನಕಲಿ ಎನ್ಕೌಂಟರ್ ಕೇಸಲ್ಲಿ ಗಡಿಪಾರದಂತವರು ಯಾವ ನೈತಿಕತೆ ಹೊತ್ತು ಅವರು ಆ ಸ್ಥಾನದಲ್ಲಿ ಕೂತಿದಾರಂತ. ಮತ್ತೆ ದೇವಸ್ಥಾನ ವಿಚಾರಕ್ಕೂ ಬಂದ್ರು. ಒಂದು ಚಿಕ್ಕದು ಮೇಡಮ್, ಮುಜರಾಯಿ ಇಲಾಖೆಗೆ ಅವ್ರಿಗೆ ಅವಕಾಶ ಇತ್ತು. JDSನವರು ಇವರು ಅಪ್ಪಟ್ ಅಂತ 11,000 ಎಕರೆ ಮುಜರಾಯಿ ಇಲಾಖೆಗೆ ನಾವು ಜಮೀನುಗಳನ್ನ ಸುಪರ್ದಿಗೆ ತಗೊಂಡಿದ್ದೀವಿ. ಮುಜರಾಯಿ ಇಲಾಖೆ ಹಣ ಸರ್ಕಾರಕ್ಕೆ ಹೋಗೋದು. ಇವತ್ತು ನಮ್ಮ ಸರ್ಕಾರ ಏನ್ ಮಾಡಿದೆ, ಒಂದ್ ನಿಮಿಷ ದೇವಸ್ಥಾನ ಮಾತಾಡ್ತಾ ಇದ್ದೀನಿ, ಉರ್ಕೊಂಬೇಡ್ರಿ. ದೇವಸ್ಥಾನದ ಹಣ ಪುರೋಹಿತರಿಗೆ ಮೇಡಮ್, ಅಲ್ಲಿನ ನೋಡಿ ಅವ್ರು ಮಾತಾಡ್ಬೇಕಾದ್ರು ತೊಂದರೆ ಕೊಡ್ತಾರೆ. ದೇವ್ರ ತರ ಕೇಳಿದೀವಿ, ಕೂತ್ಕೊಳ್ರಿ ಮೇಡಮ್. ಅಲ್ಲಿನ ಪುರೋಹಿತರಿಗೆ ಮತ್ತೆ ಅವರ ಗಂಡ ತೀರ್ಕೊಂಡಾಗ ಅವರ ಮಡದಿಗೆ ಮತ್ತೆ ಅವರ ಮಕ್ಕಳ ದೇವಸ್ಥಾನದ ಹಣ ಮೇಡಮ್, ಒಂದ್ ನಿಮಿಷ, ದೇವಸ್ಥಾನದ ಹಣ ಅವರ ಮಕ್ಕಳ ಶಿಕ್ಷಣಕ್ಕೆ, ಗಂಡ ಏನಾದ್ರು ತೀರ್ಕೊಂಡ್ರೆ ಅವರ ಹೆಂಡತಿಗೆ, ಹಾಗೆ ಅವರ ಒಂದು ಬದುಕಿನ ಉನ್ನತೀಕರಣಕ್ಕೆ ದೇವಸ್ಥಾನ ಹಣ ದೇವಸ್ಥಾನವೇ ಬಳಸಬೇಕಂತ ಕಾನೂನನ್ನ ವಿಷಯದಲ್ಲಿ ಅವ್ರು ಹೇಳಿದಂಗೆ ವಿಚ್ ಇಸ್ ವ್ಯಾಲಿಡ್. ಮಸೀದಿಲಿ ಯಾರು ಹುಂಡಿ ಇಡಲ್ಲ ಮೇಡಮ್. ಹುಂಡಿ ಇಡೋದು ದೇವಸ್ಥಾನದಲ್ಲಿ, ಮಸೀದಿಲಿ ಎಲ್ಲರೂ ನೋಡಿದ್ರೆ ಹುಂಡಿ ಇಡಲ್ಲ. ಯಾವ ರೀತಿ ಆದಾಯ ನೀವು ಹೇಳ್ಬಿಡಿ. ಮಸೀದಿಗೆ ಆದಾಯ ಒಂದು ಶಾಪ್ಗಳು ಇಲ್ಲ, ನಾನು ನೋಡೋ ಹಾಗೆ ಶಾಪ್ಗಳು ಇಲ್ಲ. ಬೇರೆ ನೋ ಮೇಡಮ್, ಇದೇ ನೋಡಿ ತರ್ಕಗಳು. ಚರ್ಚಿನ ಶಾಪಿಂಗ್ ಕಾಂಪ್ಲೆಕ್ಸ್ ಇರಲ್ಲ, ಚರ್ಚ್ ಇರ್ತದೆ. ಕೈಂಕರ್ಯಗಳಿಗಿಂತ ನಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡಬೇಕು, ಪುಷ್ಪಾರ್ಚನೆ ಮಾಡಬೇಕು, ಮತ್ತಿನ್ನೊಂದು ಯಾವುದೂ ಇಲ್ಲ. ನಮ್ಮಲ್ಲಿ ಆದಾಯ ಇದೆ ಮೇಡಮ್. ಇವೆಲ್ಲ ತೀರ್ಗ್ಸೋದು ಬಿಡಿ ಮೇಡಮ್, ಆದಾಯ ಇದೆ, ಬಹಳ ಸಂತೋಷ. ಆ ಆದಾಯ ನಮ್ಮ ಸಮುದಾಯಕ್ಕೆ ಸಿಗ್ತಾ ಇದೆ. ಅದನ್ನ ನೀವು ಸರ್ಕಾರ ಕೊಟ್ಟಿದ್ರೆ ಇವರೇ ಅದು ಮುಸಲ್ಮಾನರಿಗೆ ಹೋಗುತ್ತೆ, ಹೋಗ್ತಾ ಹಿಂದೂಗಳಿಗೆ ಬರ್ತಾ ಇದೆಯಲ್ಲ. ಹಿಂದೂ ದೇವಾಲಯಕ್ಕೆ ಬರ್ತಾ ಇಲ್ಲ. ಮುಜರಾಯಿ ಹಣ ಹಿಂದೂಗಳಿಗೆ, ಮುಜರಾಯಿ ಹಣ ಆ ದೇವಸ್ಥಾನಕ್ಕೆ, ಮುಜರಾಯಿ ಹಣ ಅರ್ಚಕರ ಕುಟುಂಬಗಳಿಗೆ. ಇವ್ರದ್ದು ಮುಜರಾಯಿದ ಹಣ ಎಲ್ಲ ಎಲ್ಲರಿಗೂ ಹೋಗೋದು. ನೀವೇ ಮಾಡ್ಬೋದಿತ್ತಲ್ಲ ಕಾನೂನು. ಇವರು ಬಾಯಿ ಮಾತಿನ ಹಿಂದೂಗಳು, ನಮ್ಮ ಬದುಕಲ್ಲಿ ಹಿಂದೂಗಳು ಮೇಡಮ್. ಅದೇ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಇಡೀ ಭಾರತದಲ್ಲಿ ಒಂದ್ ನಿಮಿಷ, ಯಾವ ದೇವಾಲಯನ ಯಾವ ಸರ್ಕಾರ ಕಟ್ಸಿದಲ್ಲ ಮೇಡಮ್. ಹಿಂದೂಗಳು ಅವ್ರವ್ರ ಕಾಣಿಕೆಗಳನ್ನ ಕೊಟ್ಟು ಇವತ್ತು ಊರೂರಲ್ಲಿ ದೇವಸ್ಥಾನ ಕಟ್ಕೊಂಡು ಬಂದ್ರೆ ಪೂಜೆ ಸಿದ್ದರಾಮಯ್ಯನವ್ರು ಕಟ್ಸಾರ. ಕನಕಪುರ DK ಶಿವಕುಮಾರ್ ಅವರು ಕಟ್ಸಿದ್ದಾರೆ. ನೀವು ಕಟ್ಸಿದ್ರೆ ಮೂಲತಃ ಮೂಲಗಳು ನಾವು ಸಾವಿರಾರು ದೇವಸ್ಥಾನಗಳನ್ನ ಕಟ್ಸಿದ್ದೀವಿ, ನೀವು 6 ಕೊಟ್ಟರೆ 10 ಕಡೆ 3 ಕೊಟ್ಟರೆ ಒಂದು ಪ್ಯೂರ್ ಹಾಲು, ಆ ಕಡೆ ಕಾಫಿನೂ ಆಗ್ಬೋದು, ಈ ಕಡೆ ಟೀನೂ ಆಗ್ಬೋದು. ಪಕ್ಕಾ ಉಸಿರು ಒಳ್ಳೆ ಮೊನ್ನೆ ತನಕ RSS ಬೈದ್ರೆ, ಮೋದಿ ಬೈದ್ರೆ, ಇವತ್ತು ಮೋದಿ ಕೆಟ್ಟದ್ ಮಾತಾಡ್ತೀರಾ, ಓಲೈಕೆ ಮಾಡ್ತಾ ಇದೀರಾ ಅಂತ ಹೇಳಿಕ್ಕೆ ಬೆಂಕಿ ಪಟ್ಟೆ ಚಡ್ಡಿ ಮರೆ ಆಗಿ ಚಡ್ಡಿ ಬಂದ್ಮೇಲೆ ಅವರ ಸ್ಥೀಮಿತವನ್ನ ಅವ್ರು ಕಳ್ಕೊಂಡಿದ್ದಾರೆ JDS ನವರು. ಇವ್ರಿಗೆ ನೋಡಿ ಓಲೈಕೆ ಅನ್ಕೊಂಡು, ಇವ್ರಿಗೆ ಮುಸ್ಲಿಂ ಓಲೈಕೆ ಮಾಡಕ್ ಗೊತ್ತು, ಅವ್ರಿಗೆ ಹಿಂದೂಗಳನ್ನ ನೀವೇನ್ ಮಾಡ್ತೀರಾ ನೋಡಿ ಮೇಡಮ್. ನೋಡಿ ಒಂದು ಮಾತು ಹೇಳ್ತೀನಿ ಕೇಳಿ. ನಮಗೂ RSSಗೂ ಸಂಬಂಧ ಇಲ್ಲ ಅಂತೇಳಿ ಸರಿ ಹೇಳಿದೀವಿ. ನಮ್ RSS ಕಟ್ಕೊಂಡು ನನ್ಗೇನಾಗಬೇಕಾಗಿದೆ, ನನ್ನ ಪಕ್ಷಕ್ಕೆ ಏನಾಗಬೇಕಾಗಿದೆ RSS ಕಟ್ಕೊಂಡು, ಹೌದಲ್ವಾ? ನಂಬರ್ 1. ನಂಬರ್ 2 ಏನಂದ್ರೆ, ಇವತ್ತು ವಾಸ್ತವಿಕವಾಗಿ ಇವತ್ತು ನೀವು ಯಾಕೆ ವಿರೋಧ ಪಕ್ಷಗಳು ಕಿಡಿಕಿಡಿ ಆಗಿದೆ ಅಂತ ಹೇಳಿದ್ರೆ, ಕರ್ನಾಟಕದ ನಾಡು ನುಡಿಯ ಹೋರಾಟವನ್ನ ಮಾಡಿದಂತ ನಾರಾಯಣಗೌಡರ 2 ಕೇಸ್ ವಜಾ. ಬೇರೆ ಒಂದು ಕೇಸ್ಗಳೆಲ್ಲ ತೆಗ್ದಿಲ್ಲ ಇನ್ನು. ಕಾವೇರಿ ಮತ್ತೆ ಕಾವೇರಿಗೆ ಹೋರಾಟ ಮಾಡಿದಂತ ರೈತರ ಕೇಸ್ ಎಷ್ಟು ವಜಾ ಮಾಡಿದಿರಿ, ಮತ್ತೆ ವಾಟಾಳ್ ನಾಗರಾಜ್ ಎಷ್ಟು ಕೇಸ್ ವಜಾ ಮಾಡಿದಿರಿ, ಮತ್ತೆ ಮುತಾಲಿಕ್ರವರು ಅಥವಾ ಚೈತ್ರ ಕುಂದಾಪುರ್ ಎಷ್ಟು ಕೇಸ್ ವಜಾ ಮಾಡಿದಿರಿ. ಇವರವೆಲ್ಲ ಕ್ರಿಮಿನಲ್ ಮೊಕದ್ದಮೆಗಳಲ್ಲೇ ಬರ್ತಾ ಇಲ್ಲ ಅಡಿಯಲ್ಲಿ. ಇಲ್ಲಿ ಏನು ಇವ್ರಿಗೆಲ್ಲ ಇವತ್ತು ಏನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಡಿಯಲ್ಲಿ ಇರ್ತಕ್ಕಂಥ ವ್ಯಾಜ್ಯಗಳ ಪರಿಹಾರ ಒಂದು ಕೇಂದ್ರ ಏನಿದೆ ಅಲ್ಲೂ ಸಹ ಹೇಳಿದ್ದಾರೆ ಇವನ್ನ ಬುಡಕ್ ಕೂಡ್ದಂತ. ಯಾಕೆಂತ ಹೇಳಿದ್ರೆ ಪೊಲೀಸರ ಮೇಲೆ ನಡೆದಂತ ದೌರ್ಜನ್ಯ ಇದು. ಯಾವುದು ಈ ನಡೆದಂತ ಈ ಕೇಸ್ ಬಿಟ್ಟಿರೋದು 8 ಕೇಸ್ಗಳನ್ನ ನಾರಾಯಣಗೌಡರು ಸಹ ಕೆಂಡ ಕಾರಿದ್ದಾರೆ ಇವತ್ತು ಇವ್ರ ಮೇಲೆ. ರಕ್ಷಣಾ ವೇದಿಕೆ ಅಧ್ಯಕ್ಷರು, ಅದ್ರ ಬಗ್ಗೆ ನಾವು ಇವತ್ತು ಹೇಳ್ತಾ ಇರೋದು. ನೀವು ಇವೆಲ್ಲವನ್ನ ಬಿಟ್ಟು ಯಾಕೆ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದೀರಾ? ಮುಖ್ಯಮಂತ್ರಿ ಆಗಿದ್ರಲ್ರಿ, ಅದಕ್ಕೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಯಾಕೆ ತೆಗಿಲಿಲ್ಲ? ರೈತರು ಹೋರಾಟದ ಯಾಕೆ
ಬಿಡ್ರೆ ನೀವು ಗೊತ್ತು. ಜಮೀರ್ ಅಹಮದ್ ನಿಮ್ ಕೈಲಿ ಖಾನ್ ಆಗಲ್ಲ. ಜಮೀರ್ ಅಹಮದ್ ಖಾನ್ ಅವ್ರಿಗೆ ಮಿನಿಸ್ಟರ್ ಕೊಡಿ ಅಂತ ಹೇಳಿದಂತ ಸಿದ್ದರಾಮಣ್ಣ ಡಿ.ಕೆ. ಶಿವಕುಮಾರ್ಗೆ ಯಾಕೆ ಕೊಡಿಸ್ಲಿಲ್ಲ? Okay, got it. ಯಾಕೆ ಕೊಡಿಸ್ಲಿಲ್ಲ? ಅದೇ ಜಮೀರ್ ಅಹಮದ್ ಹೇಳ್ರಿ ಅವರು answerನ. ನಿಮ್ ಬಸ್ ಓಡಿಸ್ಕೊಂಡು ಹೋಗಿದ್ದು ಅವತ್ತಿನ ದಿನ ಅದೇ ಹೇಳ್ರಿ, ಇದನ್ನ ಇವರು ಹಿಜಾಬ್ ಅಂತಾರೆ, ಅವರು ಹಿಜಾಬ್ ಅಂತಾರೆ. ಅವರು ಈ ಥರ ಗಲಾಟೆ ದೊಂಬಿಗಳನ್ನ ಈ ಥರ ವಿಷಯಗಳು ಸೂಕ್ಷ್ಮ ವಿಷಯಗಳು ತಂದು ಮಾಡಿದವ್ರೆ, ಇವರು ಮಾಡಿದವ್ರೆ. ನನಗೆ ವ್ಯತ್ಯಾಸ ಕಾಣ್ತಾ ಇಲ್ಲ. ಇವರು ಹಿಜಾಬ್ ಗಲಾಟೆಯಲ್ಲಿ ನೂರಾರು ಜನ ಹೆಣ್ಮಕ್ಕಳಿದು ಬದುಕು ಹಾಳಾಗಿದೆ, ಅವರು ಶಾಲೆ ಬಿಟ್ಟಿದ್ದಾರೆ, ಅವ್ರ ಶಿಕ್ಷಣ ಹಾಳಾಗಿದೆ. ಇವಾಗ ಸಹಿತ ಮೂತಾಲಿಕ್ ಬಾಯ್ ಬಿಡ್ಕೊಳ್ತಾ ಇದ್ದಾರೆ, ನಾನು ಕೇಸರಿ ಶಾಲ್ ಹಂಚುತ್ತೀನಿ ಅಂತ. ಸುಮ್ಮನೆ ಕೂತ್ಕೊಳ್ಳಪ್ಪ, ವಿದ್ಯಾರ್ಥಿಗಳು ಅವ್ರ ಪಾಡಿಗೆ ಅವ್ರು ಬಿಟ್ಬಿಡು. ಒಂದ್ ನಿಮಿಷ ಬಿಟ್ಬಿಡಿ, ವಿದ್ಯಾರ್ಥಿಗಳು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಒಂದ್ ನಿಮಿಷ ಇರಿ ಸರ್. ಯೂನಿಫಾರ್ಮ್ ಅಂದ್ರೆ ಏನು ಸ್ಕೂಲ್ಗೆ? ಒಂದ್ ನಿಮಿಷ ಇರಿ ಸರ್, ಅದು ಯೂನಿಫಾರ್ಮ್ ಹಾಕೊಳ್ತಾರೆ, ಯೂನಿಫಾರ್ಮ್ ಬಿಡಲ್ಲ, ಅವ್ರಿಗೆ ಬುರ್ಗ ಹಾಕೊಂಡ್ ಬರ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲ, ತಲೆ ಮೇಲೆ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ನೀವು ಕೇಳ್ತಾ ಇರೋದು. ಒಂದ್ ನಿಮಿಷ, ನಾವು ಸಹಿತ ನಮ್ಮ ಸಂಕೇತಗಳನ್ನ ಹಾಕೊಂಡು ಬರ್ತಾರೆ. ನಾವು ಅದಕ್ಕೆ ಸರ್, ನಾನು ನಾಳೆಯಿಂದ ಮೊದಲಿಂದ ಇರಲಿಲ್ಲ, ಇವಾಗ ಇವ್ರು ಶುರು ಮಾಡಿದ್ದಾರೆ. ಡಿಫ್ರೆನ್ಸ್ ಏನು ಕಾಣ್ತಾ ಇಲ್ಲ. ವಿದ್ಯಾರ್ಥಿಗಳ ಬದುಕಿನಲ್ಲಿ ಆಟ ಆಡೋದು ಬೇಕಾಗಿಲ್ಲ. ಆದ್ದರಿಂದ ಇವಾಗ ನೀವು ಕೇಸ್ಗಳನ್ನ ಹಿಂಪಡೆದಿದೆಯಲ್ವಾ, ಇವು ಯಾವ ಕೋರ್ಟ್ ಅಲ್ಲಿ ನಿಲ್ಲೋದಿಲ್ಲ. ಆದ್ದರಿಂದ ನಿಮ್ಮ ಸರ್ಕಾರ ಅವ್ರ ಸರ್ಕಾರ ಬೇಕಾಗಿಲ್ಲ. ಕ್ರಿಮಿನಲ್ಸ್ ಆರ್ ಕ್ರಿಮಿನಲ್ಸ್ ಓನ್ಲಿ. ಅವ್ರ ವಿಚಾರಣೆಗೆ ಒಳಗಾಗಬೇಕು, ಶಿಕ್ಷೆಗೆ ಒಳಗಾಗಬೇಕು. ದರ್ಶನ್ ಅವರು, ಗೋವಿಂದರಾಜರು, ಮಹೇಶ್ ಗೌಡರು, ಶಶಿಕಾಂತ್ ಹೆಗಡೆ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನನ್ನನ್ನು ಕೇಳಿದ್ರೆ ಇಷ್ಟೇ, ಅದು ಪ್ರಕರಣ ಅಂದರೆ ಅದು ಪ್ರಕರಣ, ಕೇಸ್ ಅಂದರೆ ಕೇಸ್. ಅಲ್ಲಿ ಅನ್ಯಾಯಗಳಾಗಿದ್ದಾವೆ ಅಂದರೆ ಅದಕ್ಕೆ ನ್ಯಾಯ ಬೇಕು ಅಂದರೆ ಕೇಸ್ ಇನ್ವೆಸ್ಟಿಗೇಷನ್ ಆಗಬೇಕು, ಕೋರ್ಟ್ಗೆ ಹೋಗಬೇಕು, ಕೋರ್ಟಿಂದಲೇ ನ್ಯಾಯ ಅನ್ನೋದು ಸಿಗಬೇಕು. ಶಿಕ್ಷೆ ಆದರೆ ಶಿಕ್ಷೆ ಆಗಬೇಕು, ಹೊರಗಡೆ ಬರೋದಾದರೆ ನ್ಯಾಯಾಲಯದ ಆದೇಶದ ಮೂಲಕವೇ ಆಗಬೇಕು. ಈ ರೀತಿ ರಾಜಕೀಯ ಕಾರಣಕ್ಕೆ BJP ಆಗಲಿ, JDS ಆಗಲಿ, ಕಾಂಗ್ರೆಸ್ ಆಗಲಿ ಪ್ರಕರಣಗಳನ್ನು ವಾಪಸ್ ತಗೊಳ್ಳೋದು ಅಂದರೆ ವಿಚ್ ಇಸ್ ನಾಟ್ ಎಟ್ ಆಲ್ ಅಕ್ಸೆಪ್ಟಬಲ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ನಾವು ಎಲ್ಲ ಜಾತಿಯವ್ರನ್ನು ಎಲ್ಲ ಸಂಘಟನೆಯವರು ಒಂದೇ ಸಮ ಕಂಡಿದ್ದೀವಿ. ಅಂತ SDPI ಮತ್ತು ಮುಸಲ್ಮಾನ್ ಗೂಂಡಾಗಳ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡಿರುವಂತದ್ದು ಯಾವ ಪುರುಷಾರ್ಥಕ್ಕೆ? ಓಲೈಕೆ ರಾಜಕಾರಣ ಈ ಸರ್ಕಾರ